ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಧ್ವಜಾರೋಹಣ. ಶೀಘ್ರದಲ್ಲಿ ಖಾಲಿ ಇರುವ 50,000 ಹುದ್ದೆಗಳ ಭರ್ತಿ, ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. KKRDB ಅನುದಾನ ಬಳಕೆಗೆ ಮುಂಚಿತವಾಗಿ ಕ್ರಿಯಾ ಯೋಜನೆ ರೂಪಿಸಲು ನಿರ್ಧಾರ. ನಂಜುಂಡಪ್ಪ ಸಮಿತಿ ಶಿಫಾರಸು. ಅಧ್ಯಯನಕ್ಕೆ ಸಿಎಂ ಭೇಟಿ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ದೇಶದ ಅಭಿವೃದ್ಧಿ ಪಥ ಬದಲಿಸಿದ ನರೇಂದ್ರ ಮೋದಿ, ಎನ್ ಶಂಕರಪ್ಪ. ವಿವಿಧ ತರಹದ ಬೀಜಗಳನ್ನು ಮಣ್ಣಿನಲ್ಲಿ ಇಟ್ಟು ಮಾಡಿದ 500 ಗಣೇಶ ಮೂರ್ತಿಗಳ ವಿತರಣೆ. ನಾಗವೇಣಿ ಪಾಟೀಲ್. ಶ್ರೀ ನಾರಾಯಣ ಗುರೂಜಿ ಸಮಾನತೆಯ ಸಾಕಾರ ಮೂರ್ತಿ, ಸಚಿವರು. ಜಗತ್ತಿಗೆ ಶಿಲ್ಪಕಲೆಗಳ ಕೊಡುಗೆ ನೀಡಿದವರು ವಿಶ್ವಕರ್ಮರು, ವೀರೇಶ್ ಯಾದವ್. ಸಚಿವರಿಂದ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆ ಕಲ್ಯಾಣ ಕರ್ನಾಟಕ ಕಿರುಹೊತ್ತಿಗೆ ಬಿಡುಗಡೆ. ಸೆಪ್ಟೆಂಬರ್ 23ರಂದು ದೇವರಾಜ ಅರಸು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ. ಸೈದಪ್ಪ ಗುತ್ತೇದಾರ್. ಸೆಪ್ಟೆಂಬರ್ 20ರಂದು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಉದ್ಯೋಗ ಮೇಳ ಆಯೋಜನೆ. ಬಾಬುರಾವ್ ಶೇಗುಣಸಿ. ಅಕ್ಷರ ಮಿತ್ರ ಅತಿಥಿ ಶಿಕ್ಷಕರಿಗೆ ನೇಮಕಾತಿ ಆದೇಶ ಪತ್ರ ಹಂಚಿಕೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ಮಹತ್ವದ್ದು, ಸಚಿವ ಬೋಸರಾಜ್. ಕಿಲೆ ಬೃಹನ್ಮಠದಲ್ಲಿ ಪುರಾಣ ಪ್ರವಚನ ಮಂಗಲ. ಭಗವಂತನ ಕೃಪೆಯಿಂದ ಮುಕ್ತಿ ಸಾಧ್ಯ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಮತ್ತು ಜಿಲ್ಲಾಡಳಿತದಿಂದ ವಿಶ್ವಕರ್ಮ ಜಯಂತಿ ಆಚರಣೆ. ಭಾವಚಿತ್ರಕ್ಕೆ ಸಚಿವರಿಂದ ಮಾಲಾರ್ಪಣೆ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ಸಂಭ್ರಮದಲ್ಲಿ ರಾಜ್ಯ ಸರ್ಕಾರ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿದ್ದು, ಶೀಘ್ರದಲ್ಲಿಯೇ ಖಾಲಿ ಇರುವ 50,000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ಸಂಭ್ರಮದಲ್ಲಿ ರಾಜ್ಯ ಸರ್ಕಾರ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿದ್ದು, ಶೀಘ್ರದಲ್ಲಿಯೇ ಖಾಲಿ ಇರುವ 50,000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡ
ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಿಗೆ 1948 ಸೆಪ್ಟೆಂಬರ್ 17ರಂದು ಸ್ವಾತಂತ್ರ್ಯ ದೊರೆಯಿತು. ಹೈದರಾಬಾದ್ ನಿಜಾಮರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯಗೊಳ್ಳಲು ಅನೇಕರು ನಡೆಸಿದ ವೀರೋಚಿತ ಹೋರಾಟ ತ್ಯಾಗದಿಂದ ಸಾಧ್ಯವಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ನಿಟ್ಟ ನಿರ್ಧಾರ ಹಾಗೂ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಇವರ ಪ್ರಯತ್ನದ ಫಲವಾಗಿ ಸ್ವಾತಂತ್ರ್ಯಗೊಳ್ಳಲು ಕಾರಣವಾಯಿತು ಎಂದರು. ಅಂದಿನಿಂದ ಈ ಭಾಗದ ಅಭಿವೃದ್ಧಿ ಹಿನ್ನಡೆಯಾಗಿರುವುದನ್ನು ಅಂಕಿಅಂಶಗಳು ದೃಢಪಡಿಸಿವೆ. ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಆರ್ಥಿಕ ತಜ್ಞ ನಂಜುಂಡಪ್ಪ ಸಮಿತಿ ನೀಡಿರುವ ಶಿಫಾರಸುಗಳಂತೆ ಹಿಂದುಳಿದ ಅತಿ ಹಿಂದುಳಿದ ತಾಲೂಕುಗಳನ್ನು ವರ್ಗೀಕರಿಸಿ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಅಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಇವರ ನೀಡಿದ ಸಂವಿಧಾನದಂತೆ ಸಮಾನ ಅಭಿವೃದ್ಧಿ ಕೈಗೊಳ್ಳಲು 371 ಜಾರಿಗೊಳಿಸಲು ಮಲ್ಲಿಕಾರ್ಜುನ ಖರ್ಗೆಯವರ ಕೊಡುಗೆ ಅಪಾರವಾಗಿದೆ. ವಿಶೇಷ ಕಾನೂನು ರೂಪಿಸಿ ಈ ಭಾಗಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸುವ ಕಾರ್ಯ ನಡೆಯುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2013ರಲ್ಲಿ ಹಿರಿಯ ಸಚಿವ HK ಪಾಟೀಲ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪಸಮಿತಿ ರಚಿಸಿ ಈ ಭಾಗಕ್ಕೆ ಬೇಕಿರುವ ನೇಮಕಾತಿ, ಉದ್ಯೋಗ ಕುರಿತಾಗಿ ನಿಯಮಗಳನ್ನು ರೂಪಿಸಲಾಗಿದೆ. ಈ ಭಾಗದ ಮಕ್ಕಳು ಭವಿಷ್ಯ ಬದಲಾಗಲು 371 ಸಹಕಾರಿಯಾಗಿದೆ. ಜಿಲ್ಲಾ ಪಂಚಾಯಿತಿಯಿಂದ ಪ್ರೌಢಶಾಲೆ, PU ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಯ್ದೆ ಅನುಕೂಲಗಳ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದರು. ಈ ಭಾಗದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ದೊರೆಯುವುದರಿಂದ ವೈದ್ಯರ, ಇಂಜಿನಿಯರಿಂಗ್ ಸೇರಿ ಇನ್ನಿತರ ಹುದ್ದೆಗಳನ್ನು ಪಡೆಯಲು ಸಾಧ್ಯವಾಗಲಿದೆ. ಈ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಸಚಿವ ಸಂಪುಟ ಉಪಸಮಿತಿ ಚರ್ಚಿಸಿ ನಿರ್ಧರಿಸಿದೆ. ಶೀಘ್ರದಲ್ಲಿ 50,000 ಹುದ್ದೆಗಳ ಭರ್ತಿ ಕಾರ್ಯ ಚಾಲನೆ ಪಡೆಯಲಿದೆ ಎಂದರು. KKRDB ಮಂಡಳಿಗೆ ರಾಜ್ಯ ಸರ್ಕಾರ ಬಜೆಟ್ ಘೋಷಣೆಯಂತೆ 5,000 ಕೋಟಿ ರೂಪಾಯಿ ಅನುದಾನ ನೀಡಲಿದೆ. ಅಧಿಕಾರಿಗಳು ನಿಸ್ವಾರ್ಥ ಪ್ರಾಮಾಣಿಕ ಸೇವೆ ನೀಡುವ ಮೂಲಕ ಸಮಾಜ ಕಟ್ಟಕಡೆಯ ವ್ಯಕ್ತಿಗೆ ಯೋಜನೆಗಳು ತಲುಪಿಸಬೇಕೆಂದರು. ಜಿಲ್ಲೆಯ ಜನರ ಅಭಿಲಾಷೆಯಂತೆ ಏಮ್ಸ್ ಸ್ಥಾಪನೆಗೆ ಕೇಂದ್ರ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಲಾಗಿದೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಜನರ ನಿರೀಕ್ಷೆಯಂತೆ ಏಮ್ಸ್ ಮಂಜೂರು ಮಾಡಬೇಕೆಂದರು. ನಗರದಲ್ಲಿ ಮತ್ತೊಂದು ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಮಾಡುವುದಾಗಿ ಘೋಷಿಸಿದರು. ಅಲ್ಲದೆ ಸೆಪ್ಟೆಂಬರ್ 25ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಜನತಾ ದರ್ಶನ ನಡೆಯಲಿದೆ. ಜಿಲ್ಲೆ ಜನರು ಸಂಕಷ್ಟಗಳನ್ನು ಅರಿತು ಪರಿಹಾರ ಒದಗಿಸಲಾಗುತ್ತದೆ. ಜನರು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಿ ಜನರ ಬಳಿಗೆ ಆಡಳಿತ ಹೋಗಿ ಕೆಲಸ ನಿರ್ವಹಿಸಲು ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಬೇಕೆಂದರು. PAR ಘಟಕ ಶ್ರೀ ನಾಯಕರು, ಅರಣ್ಯ ಇಲಾಖೆ ಶ್ರೀ ದೇವರಾಜ್ ನಾಯಕ್, ಐಶ್ವರ್ಯ ಇವರ ಧ್ವಜಾರೋಹಣ ಪಥಸಂಚಲನ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ನೀವೆಲ್ಲ ಸುಸಜ್ಜಿತರಾಗಬೇಕು. ನಮ್ಮ ಜನ ಎದುರಿಸ್ತಕ್ಕಂಥ, ಯಾಕಂದ್ರೆ ಬಹಳಷ್ಟು ನಮ್ಮ ಮಕ್ಕಳಿಗೆ ಆರ್ಟಿಕಲ್ 371J ಬಗ್ಗೆ ಇನ್ನೂ ಅವರಿಗೆ ಮಾಹಿತಿ ಸಂಪೂರ್ಣವಾಗಿಲ್ಲ. ಹಾಗಾಗಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜುಗಳಲ್ಲಿ ಆರ್ಟಿಕಲ್ 371J ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ಪ್ರಬಂಧ ಸ್ಪರ್ಧೆ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಲೆಕ್ಚರ್ಗಳನ್ನ ನೀವು ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸೂಚನೆ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಆರ್ಟಿಕಲ್ 371J ಸಂವಿಧಾನದ ತಿದ್ದುಪಡಿಯ ಮೂಲಕ ನಮ್ಮ ಭಾಗಕ್ಕೆ ನ್ಯಾಯವನ್ನು ಒದಗಿಸತಕ್ಕಂಥ ಕೆಲಸ ಇವತ್ತು ಅಂದಿನ ಕೇಂದ್ರದ UPA ಸರ್ಕಾರ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥದ್ದು ಈ ಭಾಗದ ಜನ ಎಂದು ಮರೆಯುವಂತಿಲ್ಲ. 2013ರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆರ್ಟಿಕಲ್ 371J ಏನು ಈ ಭಾಗದ ಜನರ ಸದಾಶಯ ಇತ್ತು ಅದನ್ನ ಕಾರ್ಯಗತಗೊಳಿಸಲಿಕ್ಕೆ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚನೆಯಾಗಿ ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಆರ್ಟಿಕಲ್ 371J ನ ಏನು ಉದ್ದೇಶ ಇತ್ತು ಅದರ ಕಾರ್ಯಗತ ಮಾಡಲಿಕ್ಕೆ ನಾವು ರೂಲ್ಸ್ ಅನ್ನ ಫ್ರೇಮ್ ಮಾಡಿ ಅಂದಿನ ನಮ್ಮ ಸರ್ಕಾರ ಆ ಒಂದು ಸಂಪುಟ ಉಪಸಮಿತಿಯ ಸದಸ್ಯನಾಗಿ ಈ ಭಾಗಕ್ಕೆ
ನ್ಯಾಯವನ್ನು ಒದಗಿಸ್ತಕ್ಕಂಥ ದೊಡ್ಡ ಪ್ರಯತ್ನ ನಾವು ಮಾಡಿದ್ವಿ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 17ನೇ ಸೆಪ್ಟೆಂಬರ್ ಒಂದು ಬಹಳ ಮಹತ್ವದ ದಿನ ಆಗಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ದೇಶಕ್ಕೆ ಆಗಸ್ಟ್ 15 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 17ನೇ ಸೆಪ್ಟೆಂಬರ್ 1948ರಲ್ಲಿ. ಒಂದು ವರ್ಷ ಒಂದು ತಿಂಗಳು ನಮಗೆ ತಡವಾಗಿ ಸ್ವಾತಂತ್ರ್ಯವನ್ನು ಸಿಕ್ಕಿರ್ತಕ್ಕಂಥದ್ದು ಇದು ಇತಿಹಾಸದ ಪುಟದಲ್ಲಿದೆ. ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ವಿಶೇಷವಾಗಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಈ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ಎಂದು ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಇಂದ ನೇಮಿಸಲಾದ ಅಕ್ಷರ ಮಿತ್ರ ಅತಿಥಿ ಉಪನ್ಯಾಸಕರಿಗೆ ಆದೇಶ ಪ್ರತಿ ನೀಡಲಾಯಿತು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಪ್ರಭಾರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಸಹಾಯಕ ಆಯುಕ್ತೆ ಮೆಹಬೂಬ್ ಬಿ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಇದ್ದರು. 10 ತಂಡಗಳಿಂದ ಆಕರ್ಷಕ ಪಥಸಂಚಲನೆ ಹಾಗೂ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ನಗರದ ವಿವಿಧ ಶಾಲಾ ಮಕ್ಕಳು, ಶಿಕ್ಷಕರು, ಸಾರ್ವಜನಿಕರು ಭಾಗಿಯಾದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನೀಡಲಾಗುವ ಅನುದಾನವನ್ನು ಅದೇ ವರ್ಷದಲ್ಲಿ ಬಳಕೆ ಮಾಡಲು ಪೂರ್ವ ಯೋಜಿತವಾಗಿ ಕ್ರಿಯಾ ಯೋಜನೆ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನೀಡಲಾಗುವ ಅನುದಾನವನ್ನು ಅದೇ ವರ್ಷದಲ್ಲಿ ಬಳಕೆ ಮಾಡಲು ಪೂರ್ವ ಯೋಜಿತವಾಗಿ ಕ್ರಿಯಾ ಯೋಜನೆ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೆಕೆಆರ್ಡಿಬಿ ಅಭಿವೃದ್ಧಿ ಮಂಡಳಿಗೆ ಮಾರ್ಚ್ನಲ್ಲಿ ರಾಜ್ಯದ ಬಜೆಟ್ ನಡೆಯುತ್ತಿದ್ದು, ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸುವಷ್ಟರಲ್ಲಿಯೇ ಡಿಸೆಂಬರ್ ಕಳೆದು ಹೋಗುತ್ತಲಿದೆ. ಕಾರಣ, ಮುಂಚಿತವಾಗಿಯೇ ಕ್ರಿಯಾ ಯೋಜನೆ ರೂಪಿಸಿಕೊಂಡು ಸಿದ್ಧವಾಗಿದ್ದರೆ ಕಾಮಗಾರಿ ಪೂರ್ಣಗೊಳಿಸಲು ಅನುದಾನ ಬಳಕೆಗೂ ಅನುಕೂಲವಾಗಲಿದೆ. ಈ ಕುರಿತು ಈಗಾಗಲೇ ಬೋರ್ಡ್ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದರು. ಸಿಡಿಆರ್ ಅಂಕಿಅಂಶಗಳ ಆಧಾರದ ಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ಜಿಲ್ಲಾವಾರು ಹಂಚಿಕೆ ಮಾಡಲಾಗುತ್ತದೆ. ಎಲ್ಲ ಜಿಲ್ಲೆಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಲು ಈ ಹಿಂದೆಯೇ ನಿರ್ಧರಿಸಲಾಗಿದೆ ಎಂದರು. ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ ಈಗಾಗಲೇ ಬಳಕೆಯಾಗಿರುವ ಅನುದಾನ ಹಾಗೂ ಹಿಂದುಳುವಿಕೆ ಕುರಿತು ಮತ್ತೊಮ್ಮೆ ಅಧ್ಯಯನ ಅವಶ್ಯಕತೆ ಇದೆ. ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ಶೀಘ್ರದಲ್ಲಿ ಈ ಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆದ್ಯತೆ ನೀಡಲಾಗುತ್ತದೆ. ಶಿಕ್ಷಕರ ವರ್ಗಾವಣೆಯಿಂದ ಖಾಲಿಯಾಗಿರುವ ಹುದ್ದೆಗಳಿಗೆ ಕೆಕೆಆರ್ಡಿಬಿ ಇಂದ ಅಕ್ಷರ ಮಿತ್ರ ಯೋಜನೆಯಡಿ ಅತಿಥಿ ಶಿಕ್ಷಕರನ್ನು ನೇಮಿಸಲಾಗುತ್ತದೆ. ಖಾಲಿ ಶಿಕ್ಷಕರ ಭರ್ತಿ ಮಾಡಲಾಗುತ್ತದೆ ಎಂದರು. ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಖರೀದಿಯಲ್ಲಿ ನಡೆದಿರುವ ಅಕ್ರಮ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ವರದಿ ಸಲ್ಲಿಕೆಯಾಗಿದೆ. ಶೀಘ್ರದಲ್ಲಿ ಕ್ರಮವಾಗಲಿದೆ ಎಂದರು. ರಾಯಚೂರು ನಗರದಲ್ಲಿ 2000 ಆಸನವುಳ್ಳ ಹೊಸ ರಂಗಮಂದಿರ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಜಿಲ್ಲಾಡಳಿತ ನಿವೇಶನ ಗುರುತಿಸಲಿದೆ. ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿದೆ. ಶೀಘ್ರದಲ್ಲಿ ಚಾಲನೆ ನೀಡಲಾಗುತ್ತದೆ ಎಂದರು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವುದನ್ನು ಕೈಬಿಡಲಾಗಿದೆ. ಮತ್ತೊಂದು ಕ್ರೀಡಾಂಗಣ ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗುತ್ತಿದೆ ಎಂದರು. ಇವತ್ತು ನಮಗೆ ಸ್ವಾತಂತ್ರ್ಯದ ಸಂಕೇತ ಯಾವುದು ಅಂದರೆ 17ನೇ ಸೆಪ್ಟೆಂಬರ್. ಯಾಕಂದರೆ ನಮಗೆ ಈ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು 1948ರಲ್ಲಿ. 1 ವರ್ಷ 1 ತಿಂಗಳು ತಡವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಇತಿಹಾಸ ಪುಟಗಳಲ್ಲಿದೆ. ಹಾಗಾಗಿ ಈ ಭಾಗದ ಹಿಂದುಳಿಕೆಗೆ ಅನೇಕ ಕಾರಣಗಳ ಇವೆ. ಅದನ್ನು ಎಲ್ಲವನ್ನ ಮೆಟ್ಟಿ ನಿಂತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು, ಈ ಭಾಗಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಭಾಗಕ್ಕೆ ಹಿಂದೆ UPA ಸರ್ಕಾರ ಇದ್ದಾಗ ಇವತ್ತು ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಮತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆರ್ಟಿಕಲ್ 371J ಕೊಡಿಸೋದ್ರಲ್ಲಿ ನಮ್ಮ ಭಾಗಕ್ಕೆ ಭಾಳ ದೊಡ್ಡ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಭಾಗದ ಕೂಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಅವರು ಈ ಭಾಗಕ್ಕೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಆರ್ಟಿಕಲ್ 371J ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ನಮ್ಮ ಭಾಗಕ್ಕೆ ಶಾಶ್ವತ ನ್ಯಾಯವನ್ನು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಾವು ರೂಲ್ಸನ್ನು ಫ್ರೇಮ್ ಮಾಡಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಮತ್ತು ಈ ಬಾರಿಯೂ ಕೂಡ ನಮ್ಮ ಸರ್ಕಾರ
ಖಂಡಿತವಾಗಿಯೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜನರ ಆಶೋತ್ತರಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಾವು 2 ಭಾಳ ಮಹತ್ವವಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡಿದ್ವಿ. ಈ ಭಾಗಕ್ಕೆ 5,000 ಕೋಟಿ ಪ್ರತಿ ವರ್ಷ ಅಭಿವೃದ್ಧಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಅದಕ್ಕೆ ಮಾಡಿದ್ದಾರೆ. ಮತ್ತು ಇನ್ನೊಂದು ನಾವು ವಾಗ್ದಾನ ಮಾಡಿದ್ವಿ, ಈ ಭಾಗದ ಎಲ್ಲ ಇವತ್ತು ಸ್ಥಳೀಯ ಹೊಂದದ ಏನು ಸರ್ಕಾರಿ ನೌಕರಿಗಳಿವೆ ಅವನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮದೇನು ವಾಗ್ದಾನ ಇದೆ. ಅದ್ರ ಪ್ರಕಾರ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಈ ಭಾಗದ ಎಲ್ಲರಿಗೂ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಇವು ಶಾಸಕರು ಕೂಡ ಬಸನಗೌಡ ದದ್ದಲ್ ಅವರು ಹೇಳಿದರು. ಆಮೇಲೆ ಅಲ್ಲಿ ನಮ್ಮ ಚಾಮರಾಜ್ ಪಾಟೀಲ್ ಅವರು ಕೂಡ ಅದೊಂದು ಇದು ಕೊಟ್ಟಿದ್ದಾರೆ. ನಾನೊಂದು ನ್ಯಾಷನಲ್ ಹೈವೇ ಅಥಾರಿಟಿದವ್ರು ಮೀಟಿಂಗ್ ಕರಿತೀನಿ, ಕರೆದು ರೈತರಿಗೆ ಏನು ಸರಳೀಕರಣ ಮಾಡಬೇಕು, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಮಾಡಿಸ್ತಾತಿ. ಅದು ನಾ ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಸರ್ಕಾರ ಮಟ್ಟದಲ್ಲಿ ಆಗಬೇಕದು. ಹಾಗಾಗಿ ಅದಕ್ಕೆ ಅನೇಕ ನಿರ್ಬಂಧಗಳಿವೆ, ನಿಯಮಗಳಿವೆ, ಅದನ್ನು ನಾವು ಕಾನೂನು ಪಾಲನೆ ಮಾಡಬೇಕಾಗ್ತದೆ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಭಾಗಕ್ಕೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ನಮ್ಮ ಸರ್ಕಾರದ ಬದ್ಧತೆ ಇದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ತಲಮಾರಿ, ಪ್ರಭಾರಿ ಡಿಸಿ ರಾಹುಲ್, ತುಕಾರಾಂ ಪಾಂಡ್ವಿ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಮಾತನಾಡಿ, ಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ದಾರೆ. ಅವರಿಗೆ ದೇವರು ಆರೋಗ್ಯ ದೇವರು ಕರುಣಿಸಲಿ, ಇನ್ನಷ್ಟು ಜನಸೇವೆ ಮಾಡುವ ಅವಕಾಶ ಕಲ್ಪಿಸಲಿ ಎಂದರು. ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಿರುವುದನ್ನು ಶ್ಲಾಘಿಸಿದರು. ಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 73ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ರಾಯಚೂರಿನಲ್ಲಿ ನಮ್ಮ ಜಿಲ್ಲಾ ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಘಟಕದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಜಮ್ಮಣ್ಣವರು, ನಮ್ಮ ಸಿಂಗಮ್ಮವರು, ನಮ್ಮ ಅಧ್ಯಕ್ಷರ ಮಗ ಮತ್ತು ನಮ್ಮ ಮಾರಪ್ಪನವರು ಇವತ್ತು ಅನೇಕ ಅವ್ರ ಜೊತೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ಜನ ಇವತ್ತು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ನಾವು ನಿಜವಾಗ್ಲೂ ದೇವರಿಗೆ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ಆಯುಷ್ಯನೂ ಜಾಸ್ತಿ ಆಗಲಿ ಮತ್ತು ಅದರ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಏಳಿಗೆ ಮತ್ತು ಆಯುಷ್ಯನೂ ಜಾಸ್ತಿ ಆಗಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತೇವೆ. ನಮಸ್ಕಾರ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿ ಪಥ ಬದಲಿಸಿದ್ದಾರೆ ಎಂದರು. ಕಳೆದ 8 ವರ್ಷಗಳಲ್ಲಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೂರದೃಷ್ಟಿ, ಜನಪರ ಕಾಳಜಿ ಮೂಲಕ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಆಚರಣೆ ಮಾಡಿದ್ವಿ. ಈಗ ವಿಶ್ವಕರ್ಮ ಜಯಂತಿನೂ ಮಾಡಿ ಬಂದಿವಿ. ಮೋದಿ ಅವರ ಜನ್ಮದಿನ, ನರೇಂದ್ರ ಮೋದಿ ಅವರು 73ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ಇವರ ಜನ್ಮದಿನ ಅಂಗವಾಗಿ ಎಲ್ಲ ಯುವಕರು ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಇದು 1 ಸಪ್ತಾಹದವರೆಗೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಇವೆಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಪಕ್ಷದ ಆದೇಶದಿಂದ ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತೇ ಮೆಚ್ಚಿದ ಜಗತ್ ನಾಯಕ ಆಗಿರ್ತಕ್ಕಂಥ ಮೋದಿಯವರು ಅವರ ಜನ್ಮದಿನವನ್ನು ಇಡೀ ಹರ್ಷೋಲ್ಲಾಸದೊಂದಿಗೆ ಇಡೀ ದೇಶ ತುಂಬ ಕಾರ್ಯಕರ್ತರು ಖುಷಿಯಿಂದ ಮತ್ತು ಸಾರ್ವಜನಿಕರ ಮಧ್ಯದೊಳಗೆ ಸಾರ್ವಜನಿಕ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಜನ್ಮದಿನದ ಒಂದು ಸಂದೇಶ ಅಂತ ಹೇಳಬೇಕು. ಜನ್ಮದಿನ ಅಂತ ಯಾರ್ದು ಸ್ವಂತ ಮಾಡ್ಕೊಳ್ಳತಕ್ಕಂಥದ್ದಲ್ಲ, ಇಡೀ ಸಮಾಜಕ್ಕೆ ಅವರು ಅರ್ಪಣೆ ಮಾಡಿದ್ದಾರೆ. ಸಮಾಜದ ಹಿತದೃಷ್ಟಿಯಿಂದ ಆಗ್ತಕ್ಕಂಥ ಕೆಲಸಗಳು ಎಲ್ಲ ಇವತ್ತಿನಿಂದ ಪ್ರಾರಂಭ ಆಗಿ 1 ವಾರದವರೆಗೆ 15 ದಿನವರೆಗೆ ಯುವ ಮೋರ್ಚಾ ಕಾರ್ಯಕರ್ತರು ಮಾಡ್ತಾರೆ. ಇಂತಹ ಒಂದು ಕಾರ್ಯಕ್ರಮ ಅಪರೂಪವಾಗಿರ್ತಕ್ಕಂಥದ್ದು, ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಮೋದಿಯವರ ಜನ್ಮದಿನ, ಮೋದಿಯವರಿಗೆ ಆ ಭಗವಂತ ಇನ್ನೂ 100 ವರ್ಷ ಬಾಳ್ಲಕ್ಕ ಆರೋಗ್ಯವನ್ನು ಕೊಡಲಿ, ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ. ಈ ದೇಶವನ್ನು ಇಡೀ ಜಗತ್ತಿನಲ್ಲೇ ಜಗಜ್ಜನನಿ ಭಾರತ ಮಾಡ್ತಕ್ಕಂಥ ಏನು ಜಗದ್ಗುರು ಭಾರತ ಮಾಡ್ತಕ್ಕಂಥ ಏನು ಕಲ್ಪನೆಯಿಂದ ಹೊರಟಿದ್ದಾರೆ ಅದು ಸತ್ಯವಾಗಲಿ. ಅದೇ ಥರ ಇಡೀ ದೇಶ ಸಸ್ಯ ಶ್ಯಾಮಲವಾಗಲಿ, ಸುಭಿಕ್ಷವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಆಯುರಾರೋಗ್ಯವನ್ನು ಕೋರಿ ನನ್ನ 2 ಮಾತನ್ನು ಮುಗಿಸಿ.
ಬಿಜೆಪಿ ಮುಖಂಡರಾದ ಕಡಗಳು ಆಂಜನೇಯ, ರವೀಂದ್ರ ಜಾಲ್ದಾರ್, ರಾಜ್ಕುಮಾರ್, ಮಾಜಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರ ಅಧ್ಯಕ್ಷ ಬಿ ಗೋವಿಂದ್ ಶಂಕರ್ ರೆಡ್ಡಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಜಮ್ಮಣ್ಣ ಮಂದಕಲ್, ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್, ಮಾರೆಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಪಿಒಪಿ ಗಣೇಶ್ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುತ್ತಿದ್ದು ನೀರಿನಲ್ಲಿ ವಿಸರ್ಜನೆ ನಂತರ ನೀರು ಕಲುಷಿತವಾಗಿ ಜಲಚರಗಳು ರಾಸಾಯನಿಕ ನೀರಿನಲ್ಲಿ ಸೇರಿ ಸಾವನ್ನಪ್ಪುತ್ತಿವೆ ಹಾಗೂ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ. ಜನರಿಗೆ ಮಣ್ಣಿನ ಗಣೇಶ ಮೂರ್ತಿ ವಿತರಣೆ ಮಾಡುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಅವರು ಹೇಳಿದರು. ಪಿಒಪಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುತ್ತಿದ್ದು ನೀರಿನಲ್ಲಿ ವಿಸರ್ಜನೆ ನಂತರ ನೀರು ಕಲುಷಿತವಾಗಿ ಜಲಚರಗಳು ರಾಸಾಯನಿಕ ನೀರಿನಲ್ಲಿ ಸೇರಿ ಸಾವನ್ನಪ್ಪುತ್ತಿವೆ ಹಾಗೂ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ. ಜನರಿಗೆ ಮಣ್ಣಿನ ಗಣೇಶ ಮೂರ್ತಿ ವಿತರಣೆ ಮಾಡುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ವರ್ಷ ಗಣೇಶೋತ್ಸವ ಅಂಗವಾಗಿ ಸಿಂಧನೂರಿನ ಸೇವಾ ಸಿರಿ ಟ್ರಸ್ಟ್ ವತಿಯಿಂದ ಜಿಲ್ಲೆಯಾದ್ಯಂತ 500 ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಣೆ ಮಾಡುತ್ತಿದೆ. ಸೇವಾ ಸಿರಿ ಟ್ರಸ್ಟ್ ಅಧ್ಯಕ್ಷ ಪ್ರದೀಪ್ ಪೂಜಾರಿ ಅವರು ತಮ್ಮ ಟ್ರಸ್ಟ್ ವತಿಯಿಂದ ನೂರಾರು ಜನಪರ ಕಾರ್ಯಗಳನ್ನು, ಸಮಾಜ ಸೇವೆಯನ್ನು ನಿರಂತರ ಮಾಡುತ್ತಾ ಬಂದಿದ್ದು, ಈ ವರ್ಷ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಅಂಗವಾಗಿ ಉಚಿತವಾಗಿ 12 ಇಂಚು ಗಣಪಗಳು, 350, 18 ಇಂಚಿನ 150 ಗಣಪಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಎಂದರು. ಇಂದಿನ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ವಿತರಣೆ ಮಾಡುತ್ತಿದ್ದು, ಪ್ರತಿ ತಾಲೂಕಿಗೆ 60 ರಿಂದ 70ರಂತೆ ಜಿಲ್ಲೆಯಲ್ಲಿ 500 ಗಣಪತಿಗಳನ್ನು ವಿತರಿಸುತ್ತಿದ್ದಾರೆ. ಸೇವಾ ಸಿರಿ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದ್ದು, ಈ ಹಿಂದೆ ರಕ್ತದಾನ ಶಿಬಿರ, ನೀರಿನ ಅರವಟಿಕೆ ನಿರ್ಮಾಣ, ಪಕ್ಷಿಗಳಿಗೆ ನೀರಿನ ಪಾಟು, ಶಾಲೆಗಳಿಗೆ ಪುಸ್ತಕಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ, ಕ್ರೀಡಾ ಸಾಮಗ್ರಿಗಳ ವಿತರಣೆ, ಸಸಿಗಳ ವಿತರಣೆ, ಕೋವಿಡ್ ಸಮಯದಲ್ಲಿ ಊಟದ ವ್ಯವಸ್ಥೆ, ಸರ್ಕಾರಿ ಶಾಲೆಗಳಿಗೆ ಉಚಿತ ಕರಾಟೆ ತರಬೇತಿ ಸೇರಿದಂತೆ ಹಲವು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಎಂದರು. ಮಣ್ಣಿನ ಗಣೇಶ ಮೂರ್ತಿಗಳನ್ನು ಗೋಕಾಕ್ನಿಂದ ತರಿಸಿ 500 ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಮಣ್ಣಿನಲ್ಲಿ ವಿವಿಧ ತರಹದ ಹಣ್ಣಿನ ಬೀಜ, ತರಕಾರಿ ಬೀಜ ಹಾಗೂ ಇತರೆ ಬೀಜಗಳನ್ನು ಹಾಕಿ ಸಿದ್ಧಪಡಿಸಲಾಗಿದೆ. 5 ದಿನದ ನಂತರ ಮಣ್ಣಿನಲ್ಲಿ ಬೀಜ ಮೊಳಕೆ ಹೊಡೆಯುತ್ತಿದೆ. ಇದರಿಂದ ಸಸಿ ನೆಟ್ಟು ಬೆಳೆಸಬಹುದಾಗಿದೆ ಎಂದು ತಿಳಿಸಿದರು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, 1001 ತರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಅವ್ರಿಗೂ ಕೂಡ ಅರವಟ್ಟಿಗೆ ತರ ಆ ಡಬ್ಬಿಗಳನ್ನ ಮಾಡಿ ಎಲ್ಲ ಕಡೆ ಇಡ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಇನ್ನೊಂದು ಏನಂತಂದ್ರೆ, ಈಗ ಜೀವ ಅಂತಂದ್ರೆ ಎಲ್ಲರಿಗೂ ನಾವು ಜೀವ ಕೊಡೋದು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ 85 ವರ್ಷ ಒಂದು ಮರಕ್ಕೆ 3 ತಿಂಗಳಲ್ಲಿ ಜೀವವನ್ನ ಕೊಟ್ಟಿದ್ದಾರೆ ಅವರು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈಗ ಸ್ಕೂಲ್ ಕಾಲೇಜ್ಗಳಲ್ಲಿ ಏನಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ಮತ್ತು ಅವರಿಗೆಲ್ಲ ಪೆನ್ನು ಪೆನ್ಸಿಲ್ಗಳನ್ನು ವಿತರಣೆ ಮಾಡುವುದಾಗಿರ್ಬೋದು. ಮತ್ತು ಅದೇ ರೀತಿಯಾಗಿ ಈಗ ಬ್ಲಡ್ಡಿನ ಕೊರತೆಗಳು ಬಹಳಷ್ಟು ಇದೆ. ಇವಾಗ ಏನಾಗ್ತಾ ಇರುತ್ತಂದ್ರೆ, ತುರ್ತು ಪರಿಸ್ಥಿತಿ ಬಂದಿರುತ್ತೆ. ಅಂತ ಟೈಮ್ನಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರಕ್ತದಾನಕ್ಕೆ ಅವರು ಒಂದು ಗ್ರೂಪ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ. ತಮ್ಮ ಟೀಮ್ಗಳಿಂದ ಎಲ್ಲಾ ತಾಲೂಕುಗಳನ್ನು ಕೂಡ ಆ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಬಂದಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ಏನಂತಂದ್ರೆ, ಕೋವಿಡ್ ಸಮಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಬಹಳಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ
ಆಮೇಲೆ ಹಾಸ್ಪಿಟಲ್ ವ್ಯವಸ್ಥೆಗಳಾಗಿರ್ಬೋದು, ಬಹಳಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಏನಂತಂದ್ರೆ, ಅವರು ಕರಾಟೆ ಮತ್ತು ಜಿಮ್ ಪರಿಣಿತರಿರೋದ್ರಿಂದ ಉಚಿತವಾಗಿ ಶಾಲಾ ಕಾಲೇಜುಗಳಿಗೆ ಜಿಮ್ಮಿನ ವ್ಯವಸ್ಥೆಗಳು ಉಚಿತವಾಗಿ ನಡೆಸಿಕೊಡ್ತಾರಂತ ಈ ವರ್ಷ ಗಣೇಶೋತ್ಸವ ಅಂಗವಾಗಿ ಸಿಂಧನೂರು ಸೇವಾ ಸಿರಿ ಟ್ರಸ್ಟ್ ವತಿಯಿಂದ ಜಿಲ್ಲಾದ್ಯಂತ 500 ಗಣಪತಿಯನ್ನು ಉಚಿತವಾಗಿ ವಿತರಿಸಲಾಗ್ತಾ ಇದೆ. ಯಾಕಂತಂದ್ರೆ ಇದನ್ನ ಸೇವಾ ಸಿರಿ ಟ್ರಸ್ಟ್ ಅಧ್ಯಕ್ಷರಾದ ಪ್ರದೀಪ್ ಪೂಜಾರಿ ಅವರ ತಮ್ಮ ಟ್ರಸ್ಟ್ ವತಿಯಿಂದ 100 ಜನಪರ ಕಾರ್ಯಗಳನ್ನು ಸಾಮಾಜಿಕವಾಗಿ ಸೇವಾ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಜಿಲ್ಲಾದ್ಯಂತ ಗಣೇಶೋತ್ಸವ ಅಂಗವಾಗಿ ಉಚಿತ ಚಿಕ್ಕ ಗಣಪತಿಗಳು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಚಿಕ್ಕ ಸೈಜಿಂದ ಎಷ್ಟಂತಂದ್ರೆ 12 ಇಂಚ್ ಇದೆ, ಮತ್ತೆ ಇನ್ನೊಂದು ಅವು ಎಷ್ಟಂತಂದ್ರೆ 12 ಇಂಚಿನ 350 ಗಣಪತಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ 18 ಇಂಚಿನ ಗಣಪತಿಗಳನ್ನ 150 ಗಣಪತಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳು ಕೂಡ ಕಳಿಸ್ತಾ ಇದ್ದಾರೆ. ಅಂದ್ರೆ ಒಂದೊಂದು ತಾಲೂಕುಗಳಿಗೆ 60 ರಿಂದ 70 ಗಣಪತಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಆ ಒಂದು ಸೇವಾ ಸಿರಿ ಟ್ರಸ್ಟ್ ವತಿಯಿಂದ ಏನಂತಂದ್ರೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಏನ್ ಕಾರ್ಯಕ್ರಮ ಅಂತಂದ್ರೆ, ಫಸ್ಟ್ ರಕ್ತದಾನ ಕಾರ್ಯಕ್ರಮ ಮೊದಲು ಅವ್ರು ಮಾಡಿರೋದಂತಂದ್ರೆ, ಮತ್ತೆ ಅದೇ ರೀತಿಯಾಗಿ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಏನಂತ ಅಂತಂದ್ರೆ, ಈಗ ಬೇಸಿಗೆ ಬಂತಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀರಿನ ಅವಶ್ಯಕತೆ ಇರುತ್ತೆ. ಹಂಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅರೆವಟ್ಟಿಗೆ ಕೂಡಗಳನ್ನ 3 ತಿಂಗಳು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಲಲಿತಾ, ಕಾರ್ಯದರ್ಶಿ ಗದ್ಯಮ್ಮ, ಅನ್ನಪೂರ್ಣ, ಸೇವಾ ಟ್ರಸ್ಟ್ ಅಧ್ಯಕ್ಷ ಪ್ರದೀಪ್ ಪೂಜಾರಿ ಇದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8961034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, KTB Jewel Palace, Gold, Diamond, Silver, Trust of more than 100 years. Buy any gold jewellery at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್
ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದಕ್ಷಿಣ ಭಾರತದಲ್ಲಿ ಸಮಾನತೆ, ಮಾನವೀಯತೆ ಮೌಲ್ಯಗಳನ್ನು ಬಿತ್ತಿದ ಮಹಾನ್ ಕ್ರಾಂತಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಅವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ದಕ್ಷಿಣ ಭಾರತದಲ್ಲಿ ಸಮಾನತೆ, ಮಾನವೀಯತೆ ಮೌಲ್ಯಗಳನ್ನು ಬಿತ್ತಿದ ಮಹಾನ್ ಕ್ರಾಂತಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಅವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು.
ಅವರು ಶ್ರೀ ನಾರಾಯಣ ಗುರೂಜಿಯವರ 169ನೇ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ನಾರಾಯಣ ಗುರೂಜಿ ಅವರು ಕೇವಲ ಒಂದು ಸಮುದಾಯಕ್ಕೆ ಸೇರಿದ ಗುರುಗಳಾಗಿ ಉಳಿಯಲಾರರು. ಅವರ ವಿಚಾರ, ಆಚಾರ ಮತ್ತು ಅವರ ಸಾಮಾಜಿಕ ಕ್ರಾಂತಿ ಮನುಕುಲಕ್ಕೆ ಆದರ್ಶಪ್ರಾಯ ದಾರಿದೀಪವಾಗಿದೆ. ಭಾರತ ದೇಶ ಕಂಡ ಸಂತರಲ್ಲಿ ಶ್ರೀ ನಾರಾಯಣ ಗುರೂಜಿ ಅವರು ಅಪರೂಪದ ಧಾರ್ಮಿಕರಾಗಿದ್ದಾರೆ. ಅವರ ಸಮಾನತೆ ಸಾಧಿಸುವ ಅವರ ತತ್ವಗಳು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಳಿತಕ್ಕೆ ಗುರಿಯಾದ ಜನರಿಗೆ ಬಲ ನೀಡುವ ಉದ್ದೇಶದಿಂದ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದಾರೆ. ಜನಸಾಮಾನ್ಯರಿಗೆ ಆರ್ಥಿಕ ಶಕ್ತಿ ತುಂಬುವುದರೊಂದಿಗೆ ಅವರ ಜೀವನ ಸುಧಾರಣೆಗೆ ಈ ಗ್ಯಾರಂಟಿಗಳು ನೆರವಾಗಿವೆ. ಆರ್ಯವೈಶ್ಯ ಸಮಾಜದ ಕುಲವೃತ್ತಿ ಆರಂಭಕ್ಕೆ ಸಂಬಂಧಿಸಿದ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಇದೆ. ಆದರೆ ಕೆಲ ತಾಂತ್ರಿಕ ಕಾರಣಗಳಿಂದ ಇಂದು ಅವರ ಬೇಡಿಕೆ ಈಡೇರಿಕೆಗೆ ಪೂರಕ ನಿರ್ಧಾರ ಕೈಗೊಳ್ಳಲು ಯಾವುದೇ ಸರ್ಕಾರಗಳಿಗೆ ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಸಮುದಾಯಕ್ಕೆ ಆರ್ಥಿಕ ಬಲ ತುಂಬುವ ನಿರ್ಧಾರ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲಿಸುತ್ತದೆ ಎಂದರು. ಈ ತಾನೇ ಹೇಳಿದಾಗೆ ನಾರಾಯಣ ಗುರುಗಳು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಆಂದೋಲನವನ್ನೇ ನಡೆಸಿದರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡಿಸಿ ಎಲ್ಲರೂ ಸಮಾನರು ಮತ್ತು ಎಲ್ಲರನ್ನ ವಿಶೇಷವಾಗಿ ದೇವರ ಬಗ್ಗೆ ಭಕ್ತಿಯನ್ನು ಮೂಡಿಸ್ತಕ್ಕಂಥ ಅಧ್ಯಾತ್ಮದ ಕಡೆಗೆ ಒಯ್ಯೋದ್ರ ಜೊತೆಗೆ ಸಮಾಜದಲ್ಲಿ ಸಮಾನತೆಯ ಪ್ರತೀಕವಾಗಿ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ. ಇವತ್ತು ಅವರನ್ನ ಅರೆ ಈಗ ಸಮಾಜಕ್ಕೆ ಸೀಮಿತ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವರು ಬೋಧನೆ ಮಾಡಿರ್ತಕ್ಕಂಥ ತತ್ವಗಳ ಆದರ್ಶಗಳು ಇಡೀ ಮನಕೊಳಕ್ಕೇನೆ ಒಂದು ದಾರಿದೀಪ ಅಂತ ನಮ್ಮ ಭಾವನೆ. ಹಾಗಾಗಿ ಭಾರತ ದೇಶದ ಅನೇಕ ಸಂತ ಮಹಾಂತರಲ್ಲಿ ನಾರಾಯಣ ಗುರುಗಳ ಹೆಸರು ಕೂಡ ಇದೆ. ಯಾಕಂದ್ರೆ ಅವರು ಕೂಡ ಸಮಾಜಕ್ಕಾಗಿ ಯಾರನ್ನ ನಾವು ಮಹಾತ್ಮರಂತ ಕರಿತೀವಿ ಅಂತಂದ್ರೆ ಯಾರು ತಮಗೋಸ್ಕರ ಅಲ್ಲ, ಪರರಿಗಾಗಿ ಮತ್ತು ಸಮಾಜಕ್ಕಾಗಿ ಯಾರು ಬದುಕ್ತಾರೆ ಅವರಿಗೆ ನಾವು ಮಹಾತ್ಮರು ಅಂತ ಕರಿತೀವಿ. ಹಾಗಾಗಿ ನಾರಾಯಣ ಗುರುಗಳು ತಮ್ಮ ಜೀವನದುದ್ದಕ್ಕೂ ಕೂಡ ಸಮಾಜದ ಒಳಿತಿಗಾಗಿ, ಪರರಿಗಾಗಿ ಬಾಳಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ವಿಶೇಷವಾಗಿ ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಹಿಂದುಳಿದ ವರ್ಗದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಸಮಾನತೆಗೆ ಬದ್ಧವಾಗಿರ್ತಕ್ಕಂಥ ನಮ್ಮ ಸರ್ಕಾರ ವಿಶೇಷವಾಗಿ ಬಡವರು ಮತ್ತು ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಒಂದು ದೇಹ ಧೋರಣೆಯನ್ನ ಈ ಸರ್ಕಾರದ ಮುಖ್ಯ ಗುರಿಯನ್ನಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ವಿಶೇಷವಾಗಿ ಸಾಮಾನ್ಯ ಜನರಿಗೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಮ್ಮ ಗ್ಯಾರಂಟಿಗಳ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಕೇವಲ ತಮ್ಮ ಮಾತಿನಲ್ಲಿ ಸಮಾನತೆಯನ್ನು ಸಾರಿದರೆ ಸಾಲದು. ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲದರಲ್ಲೂ ಕೂಡ ನಾವು ಸಿಂಹಪಾಲನ್ನ ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೆ ಅವರಿಗಾಗಿ ಮೀಸಲಿಟ್ಟಾಗ ಮಾತ್ರ, ಯಾರು ಬಡವರಿದ್ದಾರೆ ಅವರಿಗಾಗಿ ಮೀಸಲಿಟ್ಟಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಈ ರಾಜ್ಯದ ಸಿಂಹಪಾಲು, ನಮ್ಮ ಬೊಕ್ಕಸದ ಸಿಂಹಪಾಲನ್ನ ಇವತ್ತು ಸಾಮಾನ್ಯ ಜನರ ಅನುಕೂಲಕ್ಕಾಗಿ ನಮ್ಮ ಸರ್ಕಾರ ಬಳಸ್ತಾ ಇರ್ತಕ್ಕಂಥದ್ದು ಇದು ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಅಂತಕ್ಕಂಥದ್ದು ನಾವ್ಯಾರು ಬರೆಯುವಂತಿಲ್ಲ. ಹಾಗಾಗಿ ಇವತ್ತು ಅರೆ ಈಡಿಗರ ಅನೇಕ ಬೇಡಿಕೆಗಳಿವೆ. ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಮತ್ತು ಅದರ ಬಗ್ಗೆ ಪ್ರತಿಪಾದನೆ ಕೂಡ ಸಾಕಷ್ಟು ಸಾರಿ ನಾವು ಹಿಂದೆನೂ ಮಾಡಿದ್ವಿ. ಇವತ್ತು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಕೆಲವು
ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಆದರೆ ಅದಕ್ಕೆ ಪರ್ಯಾಯವಾಗಿ ಇವತ್ತು ನಾವು ಏನು ಸಮಾಜಕ್ಕೆ ಸಹಾಯ ಮಾಡಬಹುದು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಸರ್ಕಾರ ಖಂಡಿತವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸರ್ಕಾರ ನಾನು ನಿಮ್ಮ ಜೊತೆಗಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿ ತಮ್ಮ ಯಾವುದೇ ಸಮಸ್ಯೆ ಇದ್ದರೆ ನಾನು ನಿಮ್ಮ ಜೊತೆಗಿರ್ತೀವಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ರಾಜಣ್ಣ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಮಾತನಾಡಿ, ನಾರಾಯಣ ಗುರೂಜಿ ಅವರು ಒಬ್ಬ ಮಾನವತಾವಾದಿಯಾಗಿದ್ದರು. ಸಮಾಜದಲ್ಲಿ ಸಮಾನತೆಯನ್ನು ಸಾರಿದ ದಾರ್ಶನಿಕರು. ಎಲ್ಲಾ ಮಾನವರು ಸಮಾನರು ಎಂಬ ಅವರ ಕ್ರಾಂತಿಕಾರ ವಿಚಾರಗಳು ಇಂದಿಗೂ ಆದರ್ಶಪ್ರಾಯವಾಗಿವೆ ಎಂದರು. ಅವರು ಸಮಾಜದಲ್ಲಿರ್ತಕ್ಕಂಥ ಜಾತಿ ಹಾಗೂ ಮೂಢನಂಬಿಕೆಗಳ ಬಗ್ಗೆ ವಿರುದ್ಧವಾಗಿ ಹೋರಾಟದ ಜೊತೆಯಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ ಹೇಳಿ ಅವರು ಅತಿ ಮುಖ್ಯವಾಗಿ ಕೇರಳ ಮತ್ತು ನಮ್ಮ ಮಂಗಳೂರು ಭಾಗದಲ್ಲಿ ಸಾಕಷ್ಟು ಪ್ರಚಾರ ಮಾಡೋದ್ರ ಮುಖಾಂತರ ಈ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಗುರುಗಳಾಗಿದ್ದಾರೆ. ಅವರೊಂದು ದೇವಸ್ಥಾನ ಸಹಿತ ಸ್ಥಾಪನೆ ಮಾಡಿದ್ರು. ಈ ಸಮಾಜದ ಅತ್ಯಂತ ಹಿರಿಯ ನಾಯಕರು, ಹಿರಿಯರಾಗಿರ್ತಕ್ಕಂಥ ಶ್ರೀ ಜನಾರ್ದನ ಪೂಜೆ ಅವರವರು ಅವರ ಪ್ರಾಮಾಣಿಕತೆಯಿಂದ ಆ ದೇವಸ್ಥಾನ ಉತ್ತಮ ರೀತಿಯಲ್ಲಿ ಆ ಭಾಗದ ಜನರಿಗೆ ಒಂದು ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಆಗಿದೆ. ಜನಾರ್ದನ ಪೂಜಾರು ಶ್ರೀಮತಿ ಸೋನಿಯಾ ಗಾಂಧಿ ಅವರಲ್ಲಿ ಕರ್ಕೊಂಡು ಹೋದ ದೇವಸ್ಥಾನ. ನಾನು 2-3 ಬಾರಿ ಹೋದಾಗ ಮೊದಲು ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ನಮ್ಮ ಹತ್ರ ಬೆಳೆಯುತ್ತೆ. ಮೊನ್ನೆ 30ನೇ ತಾರೀಕು ಸಹಿತ ನಾನು ಉಡುಪಿ ಮಂಗಳೂರು ಹೋದಾಗ ಅವರ ವಯಸ್ಸಾಗಿದೆ, ಹೊರಗೆ ಹೋಗ್ತಾ ಇಲ್ಲ ಅಂದ್ರೆ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಸಹಿತ ಮಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಹೇಳಿದ್ರು. ಸೊ ಇಂಥ ರೀತಿಯಾದಂಥ ಅವರು ಸಹಿತ ಜನಾರ್ದನ ಪೂಜೆ ತಮಗೆ ಗೊತ್ತಿದೆ. ಹೋರಾಟಗಾರರು ಈ ಜಾತಿ ಧರ್ಮಕ್ಕೆ ವಿರುದ್ಧವಾಗಿ ಈ ದೇಶದಲ್ಲಿ ಸಾಮಾನ್ಯ ಜನರ ಒಂದು ವಾಯ್ಸ್ ಆಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ನಾರಾಯಣ ಗುರುಗಳ ಒಂದು ಮಾರ್ಗದರ್ಶನದಲ್ಲೇ ಅವರು ಇಡೀ ರಾಷ್ಟ್ರಾದ್ಯಂತ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಮನವೊಲಿಸಿ ಅವರು ಮಂತ್ರಿಯಾಗಿ, ಆರ್ಥಿಕ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಈ ಬ್ಯಾಂಕ್ಗಳಿಂದ ಸಾಲ ಮಾಡಬೇಕಂತ ಪ್ರಯತ್ನ ನಮಗೆಲ್ಲ ಗೊತ್ತಿತ್ತು. ಇದೇ ಮಹಿಳಾ ಸಮಾಜದಲ್ಲಿ ಬಂದು ಇಲ್ಲೇ ಈ ಜಿಲ್ಲೆಯ ಬಡವರಿಗೆಲ್ಲ ಸಾಲ ಕೊಡುವಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮಂತ್ರಿಯಾಗಿ. ನಾರಾಯಣ ಗುರುಗಳ ಪ್ರೇರಣೆಯಿಂದ ಆ ಭಾಗದಲ್ಲಿ ಇರುವಂಥ ಜನರು ಮತ್ತು ನಾಯಕರು ಸಹಿತ ಸಮಾಜದಲ್ಲಿರ್ತಕ್ಕಂಥ ಶೋಷಣೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಹಾಯ ಸಹಕಾರ ನೀಡುವ ಮುಖಾಂತರ ಅವರಿಗೆ ಸರ್ಕಾರದಿಂದ ಮತ್ತು ಇತರ ಅನೇಕ ಸಂಘ ಸಂಸ್ಥೆಗಳಿಂದ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಕೆಲವು ಭಾಗಗಳಲ್ಲಿ ನಡೀತಾ ಇದೆ. ವೃತ್ತಿಯಲ್ಲಿ ಏನೇ ಇದ್ರೂ ಸಹಿತ ಸಮಾಜದ ಪರಿವರ್ತನೆಗಾಗಿ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಮಹಾಪುರುಷರಲ್ಲಿ ನಾರಾಯಣ ಗುರುಗಳು. ಮುಖ್ಯ ಅತಿಥಿಗಳಾದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಆರ್ಯ ಈಡಿಗ ಸಮುದಾಯ ಕುಲವೃತ್ತಿ ಸ್ಥಗಿತದಿಂದ ಅವರ ಆರ್ಥಿಕ ಸ್ಥಿತಿ ಕುಸಿದಿದೆ. ಸಿಎಚ್ ಪೌಡರ್ ನಂತಹ ವಿಷಕಾರಿ ಪದಾರ್ಥಗಳ ಸೇವನೆ ಅತ್ಯಂತ ಅಪಾಯಕಾರಿ. ಆರೋಗ್ಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಈ ಸಮುದಾಯಕ್ಕೆ ಮತ್ತೆ ಶಕ್ತಿ ತುಂಬುವ ಅಗತ್ಯವಿದೆ. ಈ ಬಗ್ಗೆ ಸರ್ಕಾರ ಈ ಸಮುದಾಯದ ಆರ್ಥಿಕ ಬಲ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳುವ ಅಗತ್ಯವಿದೆ ಎಂದರು. ಅಂತ ಸಂಘ ಇವತ್ತು ನಿಜವಾಗ್ಲೂ ತಾವು ಆಗಿನ ಕಾಲದಲ್ಲಿ ಬರೀ
ಯಾವುದೋ ಒಬ್ಬ ವ್ಯಕ್ತಿಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ನಡೆಸಲಿಲ್ಲ. ಇಡೀ ಜಿಲ್ಲೆಯ ಎಲ್ಲ ಆರ್ಯ ಈಡಿಗ ಸಂಘದ ಕುಟುಂಬಗಳಿಗೆ ನೆರವಾಗಬೇಕಂತೇಳಿ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರೆ, ನೀವು ಅವ 25 ವರ್ಷದಿಂದನೇ ಮಾಡಿದಂಥ ಸಮಾಜ ಇವತ್ತು ಸರ್ಕಾರ ಅದನ್ನ ಬಂದ್ ಮಾಡಿದ್ರು ನಮ್ಮ ಮಾನವಿಕವಾಗಿ ನಮ್ಮ ಸಚಿವರು ಹೇಳಿದ್ರು, ಬಹಳ ಸಂತೋಷದ ವಿಷಯ. ಇವತ್ತು ಅದರಿಂದ ಬಂದಾದ್ರಿಂದ ಬಹಳಷ್ಟು ಜನ ಯುವಕರು CH ಪೌಡರ್ನಿಂದ ಸಾಯ್ತಾರೆ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಸ್ಲಮ್ನಲ್ಲಿ ಮಿತಿ ಮೀರಿದೆ ಸರ್. ಇದು ನಮ್ಮ ಭಾಗದಲ್ಲಿ ಮಾತ್ರ CH ಪೌಡರ್ ಮಿತಿ ಮೀರಿದೆ. ನಾವೇನೋ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಆದಷ್ಟು ಆರೋಗ್ಯ ಸುಧಾರಣೆ ಆಗ್ಬೇಕಂದ್ರೆ ಈ ಸಮಾಜಕ್ಕೆ ಆ ಶಕ್ತಿ ತುಂಬುವಂತ ಕೆಲಸ ತಮ್ಮಿಂದ ಆಗಬೇಕು ಅಂತ ಹೇಳ್ತಾರೆ. ಇವತ್ತು ನಾರಾಯಣ ಗುರೂಜಿಯವರು ಏನು ಹೇಳಿದ್ರು, ಎಲ್ಲ ವಿದ್ಯಾವಂತರಾಗಬೇಕು, ದುಡ್ಡು ಗಳಿಸ್ಬೇಕು, ಸಮಾಜದಲ್ಲಿ ಸಮಾನತೆ ತರಬೇಕಂತ ಸಾರಿದಂತ ವ್ಯಕ್ತಿ 18ನೇ ಶತಮಾನದಲ್ಲಿ ನಾರಾಯಣ ಗುರೂಜಿಯವರು. ಯಾವುದೇ ದೇವಸ್ಥಾನದಲ್ಲಿ ಯಾರು ಜಾತಿ ಕೇಳಬೇಡ್ರಿ, ಜಾತಿ ಬಗ್ಗೆ ಮಾತಾಡಬೇಡ್ರಿ, ಜಾತಿ ಬಗ್ಗೆ ಯೋಚಿಸಬಾರ್ರಿ ಅಂತ ಹೇಳುವಂತ ಗುರೂಜಿಯವರು. ಅವತ್ತೇ ಸಮಾಜಕ್ಕೆ ಸಮಾನತೆಯನ್ನು ತರುವಂತ ಕೆಲಸ ನಾರಾಯಣ ಗುರೂಜಿಯವರು ಮಾಡಿದ್ರು. ಆ ಸಮಾಜದಲ್ಲಿ ಹುಟ್ಟಿದಂತ ತಾವೆಲ್ಲರೂ ಧನ್ಯರು. ಇನ್ನೂ ಈ ಸಮಾಜ ಆರ್ಥಿಕವಾಗಿ ಬಲಿಷ್ಠರಾಗಬೇಕು. ಇವತ್ತೇನು 25 ವರ್ಷದಿಂದ ಈ ಸಮಾಜ ಇತ್ತು, ಇವತ್ತು ಆ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ, ಆ ಶಕ್ತಿ ತುಂಬುವಂತ ಕೆಲಸ ಈ ಸರ್ಕಾರ ಮಾಡಲಿ ಅಂತ ಹೇಳಿ ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಎಲ್ಲರಿಗೂ ಇದೆ. ಮೇಲಿದ್ದಂತ ಎಲ್ಲ ನಾಯಕರಿಗಿದೆ. ಕಾರ್ಯಕ್ರಮದಲ್ಲಿ ಶಾಸಕ ದದ್ದಲ್ ಬಸನಗೌಡ, ಕೆ ಶಾಂತಪ್ಪ, ತಿಮ್ಮಪ್ಪ ನಾಡಗೌಡ, ರಾಘವೇಂದ್ರ ಗೌಡ, ಖಾಜನ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ NS ಬೋಸರಾಜ್ ಮಾತನಾಡಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ದೊಡ್ಡದಾಗಿದ್ದು ಅದರ ಪಾವಿತ್ರ್ಯತೆ ಮಹತ್ವ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಶಿಕ್ಷಕರು ತಮ್ಮ ಸೇವೆಯನ್ನು ಸರಿಯಾಗಿ ಮಾಡಿದರೆ ದೇಶಕ್ಕೆ ಒಳ್ಳೆಯ ವ್ಯಕ್ತಿತ್ವ ಪ್ರಜೆಯ ನೀಡಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ, ಅದನ್ನು ಸರಿಪಡಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ. ಶಿಕ್ಷಕರ ಆಧುನಿಕ ಸವಾಲು ಎದುರಿಸಿ ತರಬೇತಿ ಪಡೆದು ಉತ್ತಮ ಬೋಧನೆ ಮಾಡುವುದು ಅಗತ್ಯ. ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸುವ ರೋಟರಿ ಕ್ಲಬ್ ಕೆಲಸ ಶ್ಲಾಘನೀಯ ಎಂದರು. ಸ್ಟೇಡಿಯಂನಲ್ಲಿ ಸರ್ಕಾರ ದಿನ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಅದಾದ ನಂತರ ಪ್ರೆಸ್ ಮೀಟು, ಅದು ಮುಂದುವರೆದ ನಂತರ ವಿಶ್ವಕರ್ಮದ ಜಯಂತಿ ಇತ್ತು. ಅದು ಮುಗಿದ ನಂತರ ಸ್ವಾಮಿಗಳದ್ದು ಮಠದಲ್ಲಿ, ಕೆಳಮಠದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅದಾದ ನಂತರ ನಾರಾಯಣ ಗುರುಗಳ ಮಹಿಳಾ ಸಮಾಜದಲ್ಲಿ ಸಭೆ ಇತ್ತು. ಅದು ಮುಗಿದ ನಂತರ ಮೆಥಡಿಸ್ಟ್ ಚರ್ಚ್ನಲ್ಲಿ ಅವರೆಲ್ಲರಿಗೂ ಸಂಡೇ ಎಲ್ಲರೂ ಅದರಲ್ಲಿ ಕಾಯ್ತಾ ಇದ್ದಾರೆ ನನಗಳಿಂದ. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿಕೊಂಡು ಮತ್ತೊಂದು ಕಾರ್ಯಕ್ರಮ, ಇಂಜಿನಿಯರ್ಸ್ ಸನ್ಮಾನಿಸುವಂಥ ಕಾರ್ಯಕ್ರಮ ಬ್ರಹ್ಮಕುಮಾರಿ ಮಠದಲ್ಲಿ ಕಾಯ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಜನರು ಈಗ ಅಲ್ಲಿ ಬಂದರೆ ಹಳ್ಳಿಗಳೋದ್ರೆ ಇಲ್ಲಿಗೂ ಬಂದರೆ ಅದಕ್ಕೆ ನಾನು ಅಲ್ಲೇ ಕೊಡು ಅಂತ ಹೇಳಿದೆ. ಅವ್ರಿಗೆಲ್ಲ ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ. ಈ ಪರಿಸ್ಥಿತಿಯಲ್ಲಿ ನಾನು ಇದು ಮುಗಿಸಿ 4:15 ಗಂಟೆ ಒಳಗಾಗಿ ನಾನು ಹೈದರಾಬಾದ್ಗೆ ಹೋಗ್ಬೇಕಾಗಿತ್ತು. ರಾಹುಲ್ ಗಾಂಧಿ ಇರೋದು ಪಬ್ಲಿಕ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ನನಗೂ ಆಹ್ವಾನ ಇದೆ, ಬರ್ತಾನೆ ಅಂತ ಹೇಳಿದ್ರೆ ಅಲ್ಲಿಂದ ಅವರು ಫೋನ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ. ಸೊ ಇಷ್ಟೆಲ್ಲರೂ ಇಲ್ಲಿ ಬರಲಿಕ್ಕೆ ಭಾಳ ತಡ ಆಯಿತು. ತಮ್ಮೆಲ್ಲರಿಗೆ ಮತ್ತೊಂದು ಕ್ಷಮೆ ಕೇಳಿಕೊಂಡು
ಇವತ್ತು ರೋಟರಿಯ ಬಗ್ಗೆ ನಾನು ಹೆಚ್ಚು ಹೇಳುವಂಥದ್ದಿಲ್ಲ. ಪ್ರಾಚೀನ ಕಾಲದಿಂದಲೂ ಈ ರೋಟರಿ ಕ್ಲಬ್ ಸಂಸ್ಥೆ ಇಡೀ ವಿಶ್ವದಲ್ಲಿ ಸಾಕಷ್ಟು ಸಮಾಜ ಸೇವೆ ಸಲ್ಲಿಸ್ತಕ್ಕಂಥ ಕ್ಲಬ್ ಆಗಿ, ಮತ್ತು ನಮ್ಮ ಭಾಗದಲ್ಲಿ ಸಹಿತ ಭಾಳ ಜನರಿಂದ ಸ್ನೇಹಿತರೆಲ್ಲ ಅನೇಕ ಜನಪರವಾದಂಥ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ತಾವೆಲ್ಲರೂ ಮಾಡ್ತಾಯಿದ್ರಿ. ಇಲ್ಲಿ ಆರೋಗ್ಯದ ವಿಷಯದ ಬಗ್ಗೆ, ಶಿಕ್ಷಣ ವಿಷಯದ ಬಗ್ಗೆ ಸಮಾಜಕ್ಕೆ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಕೊಡೋದ್ರ ಜೊತೆಯಲ್ಲಿ ತಾವೇನು ಶಿಕ್ಷಕರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ, ಸಮಾಜದಲ್ಲಿ ಶಿಕ್ಷಕರಿಗೆ ಸನ್ಮಾನಿಸೋದ್ರೆ ನಮಗೆ ನಾವೇ ಸನ್ಮಾನಿಸ್ಕೊಳ್ಳೋದಾಗ ಕಾರ್ಯಕ್ರಮ. ಹಾಗಾಗಿ ಅದರಲ್ಲಿಯೂ ನಮ್ಮ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ವಿಷಯದಲ್ಲಿ ನಾವು ಭಾಳ ಹಿಂದುಳಿದಿದ್ದೀವಿ. ಹಾಗಾಗಿ ಇವತ್ತು 371 ಅನೇಕ ಸಂಘ ಸಂಸ್ಥೆಗಳು ಹಾಗೂ ನಾಯಕಗಳಾಗಿರ್ತಕ್ಕಂಥ ಸೀಮಾನ್ ಖರ್ಗೆ ಅವರು ಮತ್ತು ದಿವಂಗತ ಧರ್ಮಸಿಂಗ್ಜಿಯವರ ಮತ್ತು ಅನೇಕ ಮಹಾನ್ ಪುರುಷರ ಪ್ರಯತ್ನದಿಂದ ಇವತ್ತು ಈ ಭಾಗಕ್ಕೆ 371 ಸಿಕ್ಕಿದೆ. ಮತ್ತು ಇರುವಂಥ ಸಿದ್ದರಾಮಯ್ಯ ಸರ್ಕಾರ ಸಹಿತ 2013ರಿಂದ ಈ ಕಾರ್ಯರೂಪ ತರ್ತಕ್ಕಂಥ ಪ್ರಯತ್ನ ಮಾಡಿದೆ. ಮುಂದೆ ಬಂದಿರತಕ್ಕಂಥ ಸರ್ಕಾರಗಳು ಸಹಿತ ಈ ಪ್ರಯತ್ನದಲ್ಲಿ ಮುಂದುವರೆದಿದೆ. ಮತ್ತು ಈಗ ಸಹಿತ ಈ ಸರ್ಕಾರ ಬಂದ ಕೂಡಲೇ ನಮ್ಮ ಕ್ಯಾಬಿನೆಟ್ ಸಮಿತಿಯಲ್ಲಿ ನಾನು ಸದಸ್ಯನಾಗಿದ್ದೇನೆ. ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೊರತೆಯನ್ನು ಮೊದಲು ನೀಗಿಸಬೇಕಂದ್ರೆ ನಮ್ಮದು ಅರ್ಧ ಕರ್ತವ್ಯ ಇತ್ತು. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ 4727 ಶಿಕ್ಷಕರು ವೇಕೆನ್ಸಿ ಇವತ್ತು ಇತ್ತೀಚೆಗೆ ಟ್ರಾನ್ಸ್ಫರ್ಸ್ ಆಯಿತು. ಇಲ್ಲಿ ನೇಮಕಾತ ಆದ ನಂತರ 10 ವರ್ಷದಲ್ಲಿ ಅವರು ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಇದೆ. ಕೌನ್ಸಿಲಿಂಗ್ನಲ್ಲಿ ಅವರೆಲ್ಲರೂ ಕೋಲಾರ, ಹಾಸನ, ಬಿಜಾಪುರ ಇಲ್ಲೆಲ್ಲಿಂದ ಬಂದರು. ಅವ್ರಿಗೆ ಅವಕಾಶ ಇರೋದ್ರಿಂದ ಕೌನ್ಸಿಲಿಂಗ್ನಿಂದ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ವೇಕೆನ್ಸಿ ಇದ್ರಿಂದ ಇವತ್ತು 4727. ಎನ್ ಶಿವಶಂಕರ್ ವಕೀಲ್ ಮಾತನಾಡಿ, ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಎಂದರೆ ಶಿಕ್ಷಕರ ಕೆಲಸ. ಶಿಕ್ಷಕರು ತಮ್ಮ ವೈಯಕ್ತಿಕ ಜೀವನದ ಜೊತೆ ಮಕ್ಕಳನ್ನು ಒಳ್ಳೆಯ ಪ್ರಜೆಯಾಗಲು ಶ್ರಮಿಸುತ್ತಾರೆ. ಮಗುವಿಗೆ ತಾಯಿ ಮೊದಲ ಗುರುವಾದರೆ ಶಿಕ್ಷಕ ವ್ಯಕ್ತಿತ್ವ ವಿಕಸನ ಮಾಡುವ ಗುರು ಆಗಿರುತ್ತಾರೆ. ಶಿಕ್ಷಕರು ತಮ್ಮ ಶಿಷ್ಯ ಉನ್ನತ ಸ್ಥಾನ ಪಡೆದಾಗ ತಾವು ಶಿಕ್ಷಣ ನೀಡಿದ್ದು ಸಾರ್ಥಕವಾಯಿತು ಎಂದು ಸಂತೋಷ ಪಡುತ್ತಾರೆ. ಶಿಕ್ಷಕರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. 200 ಕ್ಲಬ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ಪ್ರತಿ ವರ್ಷ ನಾವು ಈ ನ್ಯಾಷನಲ್ ಬಿಲ್ಡರ್ಸ್ ಅಂತಂದು ಒಂದು ಕಾರ್ಯಕ್ರಮದಲ್ಲಿ ಅಂಗವಾಗಿ ಈ ಶಿಕ್ಷಕರು, ಅತ್ಯುತ್ತಮ ಶಿಕ್ಷಕರು ಯಾರು ಕೆಲಸ ಮಾಡಿದಾರೋ ಅವ್ರನ್ನ ನಾವು ಆಯ್ಕೆ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ಇದನ್ನ ಪ್ರತಿ ವರ್ಷ ನಾವು ಈ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಈ ಪ್ರಶಸ್ತಿಯನ್ನು 16 ಜನ ಶಿಕ್ಷಕರು, ಜಿಲ್ಲೆಯಾದ್ಯಂತ ಶಿಕ್ಷಕರಿಗೆ ನಾವು ನೀಡ್ತಾ ಇದ್ದೀವಿ. ನಾವು ಈ ಕೊಡುವ ಉದ್ದೇಶ ಏನಂತಂದ್ರೆ ನಮ್ಮ ಶೈಕ್ಷಣಿಕ ಮತ್ತು ಗುಣಮಟ್ಟ ಜಾಸ್ತಿ ಆಗಲಿ, ನಮ್ಮ ರಾಯಚೂರು ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಕರು ರೂಪಿಸಲಿ ಅಂತ ಉದ್ದೇಶದಿಂದ ಅವ್ರನ್ನ ಗುರುತಿಸಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ ಅವರಿಗೆ ಇವತ್ತೇನು ನಮ್ಮ ಕ್ಲಬ್ ಅಲ್ಲಿ ಬಂದಿದ್ದೀವಿ. ನಾವು ರೋಟರಿ ಕ್ಲಬ್ ಮತ್ತು ವಿನ್ನರ್ ಕ್ಲಬ್ ಸತಿ ಜೊತೆಯಾಗಿ ಸುಮಾರು ರೋಟರಿಯಲ್ಲಿ ನಾವು ಒಂದು 70 ಜನ ಇದ್ದೀವಿ. ವಿನ್ನರ್ ಕ್ಲಬ್ ಅಲ್ಲಿ ಒಂದು 40 ಜನ ಇದ್ದಾರೆ. ನಾವೆಲ್ಲ ಕೂಡಿಕೊಂಡು ಇವತ್ತು ಸಾಮಾಜಿಕ ಕಾರ್ಯಕ್ರಮ ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೆಮ್ಮೆ ವಿಷಯ ಏನಂತಂದ್ರೆ ನಮ್ಮ ರೋಟರಿಯಿಂದ ಈಗಾಗಲೇ ಬ್ಲಡ್ ಬ್ಯಾಂಕ್ ಶಾಂಕ್ಷನ್ ಆಗಿದೆ. ತಮ್ಮನ್ನೇ ಗೆಸ್ಟ್ ಮಾಡಿದ್ರೆ ನಿನ್ನೆ ಕ್ಲಿಯರೆನ್ಸ್ ಆಗಿದೆ. ಅಂಬರೀಷ್ ಹಾಸ್ಪಿಟಲಲ್ಲಿ ಅದನ್ನ ನಾವು ಬ್ಲಡ್ ಬ್ಯಾಂಕ್ ಅವರು ನಮ್ಮ ರೋಟರಿಯಿಂದ ಒಂದು ಸಂಸ್ಥೆಯಿಂದ ಅದು ಆಗಿದೆ. ಅದೇ ರೀತಿಯಾಗಿ ನಮ್ಮ ಡಯಾಲಿಸಿಸ್ ಸೆಂಟರ್ ನಮ್ಮ ರೋಟರಿಯಿಂದ ಮಾಡಿದ್ದೀವಿ. ಮತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮ ಪ್ರತಿ ನಿತ್ಯ 25 ಕಾರ್ಯಕ್ರಮ ನಾವು ವರ್ಷ 20ರಿಂದ 30 ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ಕಾರ್ಯಕ್ರಮಗಳು ನಾವು ಮಾಡಲು ನಮ್ಮ ರೋಟರಿಯಿಂದ ಮಾಡ್ತಾ ಇದ್ದೀವಿ. ನನ್ನ ಸರಲ್ಲಿ ಒಂದು ನಾವು ಮನವಿ ಕೊಡ್ತಾ ಇದ್ದೀವಿ. ಏನಂತಂತಂದ್ರೆ ನಮ್ದು ರೋಟರಿ ಜಾಗ ಇದೆ. ಈಗ ಆಲ್ರೆಡಿ ನಮ್ಮ ಸುಧಾಕರ್ ರೆಡ್ಡಿ ಮತ್ತು ಕೇಶವರಾವ್ ಸೀನಿಯರ್ಗಳಂತೆಲ್ಲ ದೇಣಿಗೆ ಕೊಟ್ಟಿರುವಂತ ಲಕ್ಷ್ಮೀ ವೆಂಕಟೇಶ್ವರ ಕಾಲನಿ ಮುಂದ್ಗಡೆ ನಮ್ದು ಒಂದು ಸ್ವಂತ ಒಂದು ಜಾಗ ಇದೆ. ಈಗಾಗಲೇ ಅದಕ್ಕೆ ಭವನ ಒಂದು 2 ರೂಮ್ ಇದೆ. ತಾವು ದಯಮಾಡಿ ತಮ್ಮ ನೇತೃತ್ವದಲ್ಲಿ ನಮಗೆ ಒಂದು ಭವನ ನಿರ್ಮಾಣ ಮಾಡಲು ತಾವು ಅವಕಾಶ ಕೊಡಬೇಕಂತ ನಾನು ಕೇಳ್ಕೊಳ್ತಾ, ಮುಂದಿನ ನಿಮ್ಮ ಯಾವುದೇ ಕಾರ್ಯಚಟುವಟಿಕೆಗಳು ತಾವು ಯಾವುದೇ ರೀತಿ ಕೇಳಿದ್ರು ನಾವು ಮಾಡಕ್ಕೆ ಸಿದ್ಧರಿದ್ದೀವಿ. ಮತ್ತೊಮ್ಮೆ ಅವರಿಗೆ ತಮ್ಮ ಎಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರು ಯಾಕೆ ಸರ್ ನನ್ನ ಕಲಿಸಿದ್ರು ಅಂದ್ರೆ ನಮ್ಮ ಶಿಕ್ಷಕರಿಗೆಲ್ಲ ಒಂದು ಬಯಕೆ ಇತ್ತೇನಂತಂದ್ರೆ ಸಚಿವರಿಂದ ನಾವು ಪ್ರಶಸ್ತಿ ತಗೋಬೇಕಂತ. ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಹೋದಾಗ ಅವ್ರು ಹೇಳಿದ್ರು, ಆದ್ರೂ ಬಹಳ ಬ್ಯುಸಿ ಶೆಡ್ಯೂಲ್ ಇದೆಯಾ ಅಂತ ಹೇಳಿದ್ರು. ಆದ್ರೂ ಅವ್ರಿಗೆ ನಾವು ಮನವಿ ಮಾಡಿ ನಮ್ಮ ಮನೆಗೆ ಹೋಗ್ಬಿಟ್ಟು ಅವ್ರು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಪ್ರಾಸ್ತಾವಿಕ. ರೋಟರಿ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ಕೆಲವು ಶಿಕ್ಷಕರಿಗೆ ಮಾತ್ರ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡುತ್ತಿದ್ದು, ಆದ ಕಾರಣ ರೋಟರಿ
ಮತ್ತು ಇನ್ನರ್ ವೀಲ್ ಸಂಸ್ಥೆಯಿಂದ ಪ್ರತಿ ವರ್ಷ ಪ್ರಶಸ್ತಿಯನ್ನು ಶಿಕ್ಷಕರಿಗೆ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಜ್ಯೋತಿ ಪಾಟೀಲ್, ಗೀತಾ, ಸೋಮಶೇಖರಪ್ಪ, ಶಶಿಕಲಾ, ದಂಡಪ್ಪ ಬಿರಾದರ್, ಜಾವೇದ್ ಹುಸೇನ್, ಗೌಸ್ ಮೊಯಿನುದ್ದೀನ್, ಜಯಲಕ್ಷ್ಮಿ, ಹರಿಣಾಕ್ಷಿ, ಅರುಣ್ ಮಹಾವೀರ್, ರಜನಿ, ಬ್ರಹ್ಮಾನಂದ್ ರೆಡ್ಡಿ, ವಿಜಯಲಕ್ಷ್ಮಿ, ಶೈಲಜಾ ಕುಮಾರಿ ಇವರೆಲ್ಲರಿಗೂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯ ಮೇಲೆ ರೋಟರಿ ಕಾರ್ಯದರ್ಶಿಯಾದ ಅಮಿತ್ ಪಾಟೀಲ್, ಶ್ರೀಮತಿ ಸುಷ್ಮಾ ಪತಂಗೆ ಹಾಗೂ ಉಪಾಧ್ಯಕ್ಷರು, ಇನ್ನರ್ ವೀಲ್ ಕಾರ್ಯದರ್ಶಿ ಸುಮಂಗಳಾ ಸಕ್ರಿ, ರೋಟರಿ ಕ್ಲಬ್ ಸದಸ್ಯರು, ಇನ್ನರ್ ವೀಲ್ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆಯನ್ನು ಅರುಣಾ ಹಿರೇಮಠ್ ಮಾಡಿದರು. ಉತ್ಸವ ದಿನಾಚರಣೆ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಪ್ರಕಟಿಸಲಾದ ಅಮೃತ್ ಮಹೋತ್ಸವ ಸ್ಮರಣ ಸಂಚಿಕೆ ಕಲ್ಯಾಣ ಕರ್ನಾಟಕ ಕಿರು ಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಪ್ರಕಟಿಸಲಾದ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆ ಕಲ್ಯಾಣ ಕರ್ನಾಟಕ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ಹಾಗೂ 371 ಜೆ ಜಾರಿಯಾದ ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ಕಿರುಹೊತ್ತಿಗೆಯನ್ನು ಪ್ರಕಟಿಸಿದೆ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಉಪಾಧ್ಯಕ್ಷ ಬಶೀರ್ ಅಹಮದ್, ಪ್ರಭಾರಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಸಹಾಯಕ ಆಯುಕ್ತೆ ಮೆಹಬೂಬ್ ಬಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸುರೇಶ್ ಉಗ್ಗಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಜಯಂತ್ಯುತ್ಸವ ಅಂಗವಾಗಿ 224 ವಿಧಾನಸಭಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ರಾಜ್ಯದ 5 ವಿಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು
ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ಹೇಳಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸು ಅವರ ಜಯಂತ್ಯೋತ್ಸವ ಅಂಗವಾಗಿ 224 ವಿಧಾನಸಭಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ರಾಜ್ಯದ 5 ವಿಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಾರ್ಮಿಕ ಸಾಂಸ್ಕೃತಿಕ ಸಂಘ, ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸಹಕಾರದೊಂದಿಗೆ ಸೆಪ್ಟೆಂಬರ್ 23ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಸಂಸ್ಥಾಪಕ ಹಾಗೂ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವ ಬಿ ನಾಗೇಂದ್ರ, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್, ಪೌರಾಡಳಿತ ಸಚಿವ ರಹೀಂ ಖಾನ್, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಅರುಣ್ ಕುಮಾರ್, ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ವಿಶೇಷ ಆಹ್ವಾನಿತರಾಗಿ ಲಿಂಗಸ್ಕೂರು ಶಾಸಕ ಮಾನಪ್ಪ ವಜ್ಜಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಡಾ ನಾಗಲಕ್ಷ್ಮಿ, ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ನಗರಸಭೆ ಮಾಜಿ ಅಧ್ಯಕ್ಷ ವಿನಯ್ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾನಪ್ಪ ವಜ್ಜಲ್ ಅವರು, ವಿಜಯನಗರ ಶಾಸಕರಾದ ಎಚ್ಆರ್ ಗವಿಯಪ್ಪ ಅವರು, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರು, ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ್ ಅವರು, ರಾಯಚೂರು ವಿಧಾನಸಭಾ ಕ್ಷೇತ್ರದ ಯಾಕೆ ಡಿ ದೇವರಾಜ ಅರಸು ಅವರ ಜಯಂತ್ಯೋತ್ಸವ ನಮ್ಮ ಸಂಘ ರಾಜ್ಯದ 5 ವಿಭಾಗ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ ಅಂದ್ರೆ, ಈ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಜಿಲ್ಲೆಗೆ ಒಂದೊಂದನ್ನ ಹಿಂದುಳಿದ ವರ್ಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ಮತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಮಹನೀಯರನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ವಿತರಿಸಿದೆ. ಪ್ರಸ್ತುತ ಈಗಿನ ಕಾಂಗ್ರೆಸ್ ಸರ್ಕಾರ ಆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ರದ್ದುಪಡಿಸಿರೋದ್ರಿಂದ ನಮ್ಮ ಸಂಘದ ವತಿಯಿಂದ ಹಿಂದುಳಿದ ವರ್ಗಗಳ ರತ್ನ ಡಿ ದೇವರಾಜ ಅರಸು ಅಂತಕ್ಕಂಥ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಈ ಭಾಗದ ಸ್ಥಳೀಯ ಶಾಸಕರಿಗೆ ಮತ್ತು ನೂತನ ಸಚಿವರಿಗೆ ಒಂದು ಅಭಿನಂದನೆ ಸಮಾರಂಭ ಇಟ್ಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಣಯ ಕೈಗೊಂಡು ಈ ಕಾರ್ಯಕ್ರಮ ಎಲ್ಲಿ ಇಟ್ಕೊಂಡ್ರೆ ಸೂಕ್ತ ಅಂತ ವಿಚಾರ ಮಾಡಿದಾಗ ಎಲ್ಲದಕ್ಕೂ ಕಲ್ಯಾಣ ಕರ್ನಾಟಕ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿಂದುಳಿದ ವರ್ಗ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ವಿಭಾಗ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮೊದಲನೇ ಬಾರಿಗೆ ನಾವು ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ನಗರದಲ್ಲಿ ಸೆಪ್ಟೆಂಬರ್ 23ರಂದು ಬೆಳಗ್ಗೆ 11 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಜೊತೆಗೆ ಕರ್ನಾಟಕ ಸರ್ಕಾರದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಹಾಗೂ ಜನಪ್ರಿಯ ಜವರಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಸ್ಥಳೀಯ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿಗಳಾದಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು, ಎನ್ಎಸ್ ಬೋಸರಾಜ್ ಸರ್ ಅವರು, ಶಿವರಾಜ್ ತಂಗಡಿ ಸರ್ ಅವರು,
ಪ್ರಿಯಾಂಕ ಖರ್ಗೆ ಸರ್ ಅವರು, ಜಾಯ್ಡ್ ಜಮೀರ್ ಅಹಮದ್ ಖಾನ್ ಸರ್ ಅವರು, ಈಶ್ವರ್ ಖಂಡ್ರೆ ಅವರು, ನಾಗೇಂದ್ರ ಅವರು, ಶರಣ್ ಬಸಪ್ಪ ದರ್ಶನಪುರ್ ಅವರು, ರಹೀಮ್ಖಾನ್ ಅವರು, ಅರುಣ್ ಕುಮಾರ್ ಅವರು ಸೇರಿದಂತೆ ಕೆಎಂಎಫ್ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಬುಗ್ಗಾರೆಡ್ಡಿ, ದೇವನಪಲ್ಲಿ, ಪರಶುರಾಮ್ ಗೌಡ, ವಿಜಯ ಭಾಸ್ಕರ್ ಇಟಗಿ, ಅಣ್ಣಪ್ಪ ಚಿನ್ನಾಕರ್ ಸೇರಿದಂತೆ ಅನೇಕರು ಇದ್ದರು. ಎಸ್ಕೆಇ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ವತಿಯಿಂದ ಸೆಪ್ಟೆಂಬರ್ 20ರಂದು ಉದ್ಯೋಗ ಮೇಳವನ್ನು ನಗರದ ಜಿಲ್ಲಾ ವಿನಿಮಯ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ಎಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಬಾಬುರಾವ್ ಶೇಗುಣಿಸಿ ಹೇಳಿದರು. ಎಸ್ಕೆಇ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ವತಿಯಿಂದ ಸೆಪ್ಟೆಂಬರ್ 20ರಂದು ಉದ್ಯೋಗ ಮೇಳವನ್ನು ನಗರದ ಜಿಲ್ಲಾ ವಿನಿಮಯ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ಎಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಬಾಬುರಾವ್ ಶೇಗುಣಿಸಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಖ್ಯಾತಿಯ ಅಮೆಜಾನ್ ಕಂಪನಿಯಲ್ಲಿ ನೌಕರಿಗೆ ಸೇರಬಯಸುವ 500 ಜನ ಯುವಕ ಯುವತಿಯರಿಗೆ ಬೆಂಗಳೂರಿನ ಅಮೆಜಾನ್ ಕಂಪನಿಯಲ್ಲಿ ಉದ್ಯೋಗಾವಕಾಶ ಅರ್ಜಿ ಆಹ್ವಾನಿಸಿ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ ಎಂದರು. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 20ರಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಸಂದರ್ಶನ ನಡೆಯಲಿದೆ. 5 ದಿನಗಳ ಕಾಲ ಊಟ ವಸತಿಯೊಂದಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಶುಲ್ಕವಿದ್ದು 18ರಿಂದ 25 ವರ್ಷ ಮಧ್ಯದ 10ನೇ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅವಕಾಶವಿದೆ. ಕನಿಷ್ಠ 14ರಿಂದ 25,000 ವೇತನ ನೀಡಲಾಗುತ್ತದೆ. ಆಸಕ್ತರು ಭಾಗವಹಿಸಬೇಕು ಎಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ 7240-7024-274397 ಈ ನಂಬರ್ಗೆ ಸಂಪರ್ಕಿಸಿ. ರಾಜ್ಯದಂತ ಟ್ರೈನಿಂಗ್ ರಾಯಚೂರು ಸೆಲೆಕ್ಟ್ ಆಗಿದೆ. ಅಮೆಜಾನ್ ಕಂಪನಿಯವರು ಎಲ್ಲ ಮಲ್ಟಿನೇಷನಲ್ಸ್ ಇಲ್ಲಿ ರಾಯಚೂರು ಬಂದು ನಮ್ಮ ಕಾಲೇಜಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ 20ನೇ ತಾರೀಕಿಗೆ ಉದ್ಯೋಗ ವಿನಿಮಯ ಇಲಾಖೆ ಮತ್ತು ಎಸ್ಕೆಇ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ನಾವು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. 18 ವರ್ಷದಿಂದ 25 ವರ್ಷ ಮಧ್ಯದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗುತ್ತೆ. 14,000 24,000 ಸಂಬಳ ಆಗುತ್ತೆ. 5 ದಿವಸದೊಂದಿಗೆ ನಮ್ಮ ಕಾಲೇಜಲ್ಲಿ ಉಚಿತವಾಗಿ ಊಟ ವಸತಿಯೊಂದಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡಿ ಕೊಟ್ಟ 500 ಜನ ಬೆಂಗಳೂರು ಕಳಿಸುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಉದ್ಯೋಗ ಯಾದಗಿರಿ ಮತ್ತು ಯಾದಗಿರಿ ಪ್ರೆಸ್ಮೆಂಟ್ ಮಾಡಿದ್ದಾರೆ, ಅಲ್ಲಿ ಯಾದಗಿರಿ ಜಿಲ್ಲೆ ಇಲಾಖೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೂಡ ರಾಯಚೂರು ಜಿಲ್ಲೆಯಿಂದ 500 ವಿದ್ಯಾರ್ಥಿಗಳ ಅವಕಾಶ ಇದೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಿಗೆ ವಿನಂತಿಸಿಕೊಳ್ಳಬೇಕೆಂದ್ರೆ ಇದನ್ನು ರಾಯಚೂರು ಜಿಲ್ಲಾದ್ಯಂತ ಎಲ್ಲ ಪತ್ರಿಕೆಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳು ಹೆಚ್ಚು ಹಾಜರಾಗಿ ಅವರಿಗೆ ಉದ್ಯೋಗ ಲಭಿಸುವಂತೆ ಅವಕಾಶ ಕಲ್ಪಿಸುವುದು ಎಲ್ಲರಿಗೂ ಕೊಡ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಶರಣಪ್ಪ ನಂದ್ಯಾಳ್ ಅವರು ಮತ್ತೆ ನನ್ನ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ. ನಮಸ್ಕಾರ. ಈ ಸಂದರ್ಭದಲ್ಲಿ ನಿರ್ದೇಶಕ ಶರಣಪ್ಪ ನಂದಿಹಳ ಇದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ ಅಂಗವಾಗಿ ಧ್ವಜಾರೋಹಣ ಬಳಿಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿಯಿಂದ ಜಾರಿಗೊಳಿಸಿದ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಗುಂಟ ಶಾಲೆಯ ಅಕ್ಷರ ಮಿತ್ರ ಶಿಕ್ಷಕರಾಗಿ ನೇಮಕಗೊಂಡ ತಸ್ಲಿಂ ಬೇಗಂ ಹಾಗೂ ಅಪ್ಪಂದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಹೇಶ್ ಅವರಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಆದೇಶ ಪತ್ರ ನೀಡಿದರು. ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ ಬಳಿಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿ ಇಂದ ಜಾರಿಗೊಳಿಸಿದ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಗುಂಟ ಶಾಲೆಯ ಅಕ್ಷರ ಮಿತ್ರ ಶಿಕ್ಷಕರಾಗಿ ನೇಮಕಗೊಂಡ ತಸ್ಲಿಂ ಬೇಗಂ ಹಾಗೂ ಅಪ್ಪನದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಹೇಶ್ ಅವರಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಆದೇಶ ಪತ್ರ ನೀಡಿದರು. ಈ ವೇಳೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಕೊರಿನಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಸಿಂಧನೂರು ನಗರದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಶ್ರೀ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸಿಂಧನೂರು ನಗರದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಶ್ರೀ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನಗರದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಹೋಮ ಹವನ, ಶ್ರೀ ಕಾಳಿಕಾದೇವಿ ಮೂರ್ತಿಗೆ ಕ್ಷೀರಾಭಿಷೇಕ, ಪುಷ್ಪಾಲಂಕಾರ, ನೈವೇದ್ಯ ನೆರವೇರಿತು. ಶ್ರೀ ಭಗವಾನ್ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗಣ್ಯರ ಸಮ್ಮುಖದಲ್ಲಿ ವಿಶ್ವಕರ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಗಂಗಾವತಿ ರಸ್ತೆಯಲ್ಲಿ ಇರುವ ಶ್ರೀ ವಿಶ್ವಕರ್ಮ ವೃತ್ತಕ್ಕೆ ಮತ್ತು ಜಕಣಾಚಾರ್ಯ ವೃತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಮೌನೇಶ್ ತಿಡಿಗೋಳ ಮಾತನಾಡಿ, ವಿಶ್ವಕರ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದೆ. ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದರೆ ನಾವುಗಳೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ರಾಜ್ಯದಲ್ಲಿ ಕೆಪಿ ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ನಾವುಗಳೆಲ್ಲರೂ ಒಗ್ಗೂಡಿ ಹೋರಾಟ ಫಲವಾಗಿ ಇಂದು ವಿಶ್ವಕರ್ಮ ಜಯಂತಿ ಆಚರಿಸುತ್ತಿದ್ದೇವೆ. ಸಮಾಜ ಸಂಘಟನೆ ಆದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು.
ಮಾಜಿ ಸೈನಿಕರಾದ ವೀರೇಶ್ ಯಾದವ್ ಮಾತನಾಡಿ, ಪ್ರಪಂಚದಲ್ಲಿ ಪಂಚಕುಲ ಕಸಬುಗಳನ್ನು ಹೊಂದಿರುವ ಏಕೈಕ ಸಮಾಜ ವಿಶ್ವಕರ್ಮ ಸಮಾಜ. ಈ ಸಮಾಜ ಅನಾದಿ ಕಾಲದಿಂದಲೂ ಗುಡಿಗುಂಡಾರಗಳನ್ನು, ಮಹಲ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಇಂತಹವುಗಳಿಂದಲೇ ಇಂದು ನಮ್ಮ ದೇಶದ ಸಂಸ್ಕೃತಿ ಉಳಿದುಕೊಂಡಿದೆ. ಜಗತ್ತಿಗೆ ಶಿಲ್ಪಕಲೆಗಳನ್ನು ನೀಡಿದ ಸಮಾಜವಾಗಿದೆ. ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಂಡಂತಹ ಯಾವುದಾದರೂ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ. ಸಮಾಜಕ್ಕೆ ಒಂದು ಗಟ್ಟಿಯಾದ ಧ್ವನಿ ಬರಬೇಕಾದರೆ ಮೊದಲು ಪ್ರತಿ ಕುಟುಂಬದ ಮಕ್ಕಳು ಶಿಕ್ಷಣವಂತರಾಗಬೇಕು. ಆಗ ಸರ್ಕಾರದ ಸೌಲಭ್ಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವಕರ್ಮನು ವರಹ ಕೃತುಗಳಿಂದ ಮತ್ತು ಹಿಂದಿನ ಕಾಲದಿಂದ ನೋಡಿಕೊಂಡು ಬಂದಿರ್ತಕ್ಕಂಥ ನೋಡಿದ್ರೆ ಮಹಲ್ಗಳನ್ನು, ಗುಡಿಗುಂಡಾರಗಳನ್ನು ಮತ್ತು ಕುಲಕಸಬು ಎಲ್ಲವೂ ಮಾಡತಕ್ಕಂಥ ಎಲ್ಲರೂ ನಮಗೆ ಇಂದು ಅವಶ್ಯಕತೆ. ನಾವೆಲ್ಲ ನೋಡ್ತಿರ್ತೀವಿ, ಮನೆ ಕಟ್ತಾ ಇರ್ತೀವಿ. ಮನೆ ಕಟ್ಟಬೇಕಾದ್ರೆ ಒಂದು ಬಾವಿ ಇರ್ತಾ ಇದೀವಿ. ಈ ನಾವು ಬಾವಿ ಇರ್ಬೇಕಾದ್ರೆ ಡಿಸೈನ್ ಮಾಡ್ತಕ್ಕಂಥ ಕೆಲಸ ಅದು ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ವಿಶ್ವಕರ್ಮ ಸಮಾಜದವರು ಅಂತ ಹೇಳ್ಬೋದು. ಜೊತೆಗೆ ನಾವು ಬಂಗಾರ ಹಾಕೊಂತಿದ್ವಿ, ಡಿಸೈನ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ಕೂಡ ನಮ್ಮ ವಿಶ್ವಕರ್ಮ ಸಮಾಜದವರು ಮಾಡ್ತಾರೆ. ಜೊತೆಗೆ ಯುವಕರಿಗೆ ಹೇಳ್ತೀನಿ, ಫಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ತಮ್ಮ ಕುಲಕಸಬುಗಳನ್ನು ತಾವು ಯಾವತ್ತಾದ್ರೂ ಮಾಡ್ಬೋದು. ಜೊತೆಗೆ ಎಜುಕೇಶನ್ ಒತ್ತು ಕೊಡ್ರಿ, ಓದತಕ್ಕಂಥದಕ್ಕೆ ಒತ್ತು ಕೊಡ್ರಿ. ಮೊದಲು ನಾವು ಗೌರ್ಮೆಂಟ್ ಜಾಬ್ಗಳನ್ನು ತಗೋಣ ಫಸ್ಟು. ಆಗದೆ ಹೋದಲ್ಲಿ ನಮ್ಮ ಸಮಾಜದ ಕುಲಕಸಬುಗಳನ್ನು ಯಾವುದರಲ್ಲಿ ಬಡಿಗರರಲ್ಲಿ, ಅಕ್ಷಲರಲ್ಲಿ ಯಾವ್ದಿರಲಿ ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಇತ್ತಿನ ದಿನಮಾನಗಳಲ್ಲಿ ವೈಜ್ಞಾನಿಕ ಆಗ್ಯದ, ಎಲ್ಲ ಕಂಪ್ಯೂಟರ್ ಮಾಡ್ತಕ್ಕಂಥ ಕೆಲಸ ಬಂದ್ಬಿಡಿದೆ. ನಾವು ಶ್ರಮ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ. ಬಟ್ ನಾವು ಕೈಲೇ ಮಾಡತಕ್ಕಂಥ ವರ್ಕು ನಮ್ಮ ಬೇಲೂರು ಹೊಳೆಬಿಡ ಆಗಿರ್ಬೋದು, ಅಲ್ಲೆಲ್ಲ ನೋಡಿದ್ರೆ ಒಂದೇ ಕಲ್ಲಲ್ಲಿ ಅಷ್ಟು ಡಿಸೈನ್ಗಳನ್ನು ಈಗೂ ಕೂಡ ಮಿಷಿನರಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಅವರ ಕುಲಕಸಬು ಅಂತ ಹೇಳ್ಬೋದು. ಸೊ ಅಂತ ಕುಲಕಸಬು ಒತ್ತು ಜೊತೆಗೆ ಎಜುಕೇಶನ್ಗೆ ಹೋಗ್ರಿ, ಒಳ್ಳೆ ಜಾಬನ್ನು ಮಾಡ್ರಿ, ತಮ್ಮ ಸಮಾಜಕ್ಕೆ ಒಳ್ಳೆ ಒತ್ತನ್ನು ಕೊಡ್ರಿ. ಟೈಮ್ ಸಿಕ್ಕಾಗಲಿಲ್ಲ ತಮ್ಮ ಮಕ್ಕಳಿಗೆ ಇದೇ ಬಂದಾಗ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ದೇಶವೆಂಬ ಅಂತ ಕೂಡ ಅಷ್ಟೇ ಇಂಪಾರ್ಟೆಂಟ್. ತಮ್ಮ ಮಕ್ಕಳಿಗೆ ಫಸ್ಟ್ ದೇಶ ನಾವೆಲ್ಲರೂ ನಿಂತಿದ್ದೇವೆ ಅಂತ ಹೇಳಿದ್ರೆ ನಮ್ಮ ದೇಶ ಚೆನ್ನಾಗಿತ್ತಂದ್ರೆ ನಾವು ಇಲ್ಲಿ ಧ್ವಜನ ಮಾಡ್ತಾ ಇದೀವಿ, ಆ ಭಾರತ ಮೇಲೆ ನಾವು ನಿಂತಿದ್ದೀವಿ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತು ಹೇಳಿದ್ರೆ, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಸೊ ನಾವು ಬೆಳಗ್ಗೆ ಒಂದು ತುತ್ತು ಅನ್ನ ತಿಂತಿದ್ವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಯಾರು ಕಾರಣಭೂತ ಅಂತ ಹೇಳಿದ್ರೆ ನಮ್ಮ ರೈತರು. ಜೊತೆಗೆ ನಾವು ರಾತ್ರಿ ನಿದ್ದೆ ಮಾಡ್ತಾ ಇದೀವಿ, ಇಲ್ಲೆಲ್ಲರೂ ಕಲ್ತಾ ಇದೀವಿ, ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣಭೂತ ಅಂತ ಹೇಳಿದ್ರೆ ನಮ್ಮ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರು. ಸೊ ಎಲ್ಲರೂ ಕೂಡ ತಮ್ಮ ಕುಲಕಸಬಿನ ಜೊತೆಗೆ ರೈತರಿಗೂ ಮತ್ತು ಸೈನಿಕರಿಗೆ ಆದ್ಯತೆಯನ್ನು ಕೊಡುತ್ತಾ ತಮ್ಮ ಕೆಲಸ ಮಾಡ್ರಿ. ಮತ್ತೆ ಲಾಸ್ಟ್ ಇಯರ್ ನಾವು ಬಂದಿರಬೇಕಾದ್ರೆ ಏನೋ ಚರ್ಚೆ ಅಂತ ತಮ್ದೆಲ್ಲ ಸಮಾಜದವ್ರದ್ದು ಕಾಳಿಕ ದೇವಸ್ಥಾನನ ಏನಾದರೂ ಉದಾಹರಣೆ ತರಬೇಕಂತ ಕಾರ್ಯಕ್ರಮ. ಸೊ ಲಾಸ್ಟ್ ಇಯರ್ ಅಧ್ಯಕ್ಷ ಚೇಂಜ್ ಆಗಿದೆ ಅಂತಾನೆ ಕಾಣ್ತಾರೆ. ತಾವು ಕೂಡ ರಾಜಕೀಯ ವ್ಯಕ್ತಿಗಳನ್ನು ಬರ್ಸ್ಕೋಬೇಕು. ಫಸ್ಟ್ ನಾವು ನಮ್ಮ ಸಮಾಜದವರು ಬೇರೆ ಸಮಾಜದವರು ಹೆಲ್ಪ್ ಮಾಡ್ತಾರೆ, ಜೊತೆಗೆ ಬಲಿಷ್ಠ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡ್ಬೇಕಾಗತ್ತೆ. ಸೊ ಅಧ್ಯಕ್ಷರು, ಉಪಾಧ್ಯಕ್ಷರು ಕಮಿಟಿ ಮಾಡ್ಕೊಂಡಿದ್ದೀವಿ, ನಿಮ್ಮ ಸದಸ್ಯರು ತಾವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳನ್ನು ತಚ್ಚಲಿದ್ಕೊಂಡು ಸೊ ಕಾಳಿಕ ದೇವಸ್ಥಾನ ಮುಂಬರುವ ದಿನಗಳಲ್ಲಿ ನನಗೆ ಅನಿಸ್ತಾ ಮುಂದಿನ ವರ್ಷ ನಾನು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದನ್ನ ಬರ್ತೀನಿ. ಸೊ ಇದೇನಾದ್ರು ಮುಂದೆ ಬರಲಿ ಅಂತ ಹೇಳ್ತಾ ಸಮಾಜದ ಎಲ್ಲ ಮುಖಂಡರು ನನ್ನ ಕರೆದು ಮಾತ್ರ ಅವಶ್ಯಕತೆ ಎಲ್ಲರೂ ಧನ್ಯವಾದ. ಈ ಸಂದರ್ಭದಲ್ಲಿ ಸೋಮನಾಥ ಪತ್ತಾರ್ ಸುಕಲಪೇಟೆ, ರಾಜ್ಯ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಬೆಂಗಳೂರು, ತಾಲೂಕು ಅಧ್ಯಕ್ಷ ಮೌನೇಶ್ ದಿಡಿಗೋಳ, ಉಪಾಧ್ಯಕ್ಷರಾದ ತಿರುಮಲ ಆಚಾರಿ, ಅಂಬಣ್ಣ ಗೋರೆಬಾಳ್, ಕಾರ್ಯದರ್ಶಿ ಧರ್ಮಣ್ಣ ಗುಂಜಳ್ಳಿ, ಸಂಗೊಳ್ಳಿ ರಾಯಣ್ಣ, ತಾಲೂಕು ಅಧ್ಯಕ್ಷ ಸುರೇಶ್ ಸಿದ್ದಾಪುರ್, ತಿಮ್ಮಣ್ಣ ವಾಲೇಕರ್, ವೆಂಕಟೇಶ್ ಬಾದರ್ಲಿ, ಮಾಜಿ ಸೈನಿಕರಾದ ವೀರೇಶ್ ಯಾದವ್, ಕರಿಯಪ್ಪ ಬೂದಿಹಳ, ಸಂಘಟನಾ ಕಾರ್ಯದರ್ಶಿ ಚೆನ್ನಪ್ಪ ಕೆ ಹೊಸಳ್ಳಿ, ಶ್ರೀ ಕಾಳಿಕಾದೇವಿ ದೇವಸ್ಥಾನ ಟ್ರಸ್ಟ್ ಉಪಾಧ್ಯಕ್ಷರಾದ ಷಣ್ಮುಖಪ್ಪ ಪತ್ತಾರ್, ಸಂಘಟನಾ ಕಾರ್ಯದರ್ಶಿ ಮುತ್ತಣ್ಣ ಪತ್ತಾರ್ ಹಾಗೂ ವಿಶ್ವಕರ್ಮ ಸಮಾಜದ ತಾಲೂಕು ಪದಾಧಿಕಾರಿಗಳು, ಶ್ರೀ ಕಾಳಿಕಾದೇವಿ ದೇವಸ್ಥಾನ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಎಲ್ಲಾ ಹೋಬಳಿ ಘಟಕಗಳ ಪದಾಧಿಕಾರಿಗಳು, ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಗವಂತನ ಕೃಪೆಯಿಂದ ಮುಕ್ತಿ ಸಿಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಭಗವಂತನ ಕೃಪೆಯಿಂದ ಮುಕ್ತಿ ಸಿಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ನಗರದ ಕಿಲೆ ಬೃಹನ್ಮಠದಲ್ಲಿ ಕಲಬುರಗಿ ಶರಣಬಸವೇಶ್ವರ ಪುರಾಣ ಪ್ರವಚನ ಮಂಗಲ ಸಮಾರೋಪ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು. ಭಕ್ತಿಯ ಪರಂಪರೆಯ ದಾಸೋಹಿ, ಭಕ್ತಿ ಮಾರ್ಗದರ್ಶನ ಮಾಡಿದ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಹಮ್ಮಿಕೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಭಕ್ತಿ ಸಂಸ್ಕಾರದ ಧಾರ್ಮಿಕ ವಿಧಿವಿಧಾನಗಳು ಹೆಚ್ಚು ಗಮನ ಸೆಳೆಯುವ ರೀತಿಯಲ್ಲಿ ಮಠಗಳು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ಸಂತರ ಮಾರ್ಗದರ್ಶನಗಳಿಂದ ಶಿಕ್ಷಣ, ಅನ್ನದಾಸೋಹ ನಡೆಯುತ್ತದೆ ಎಂದರು. ನಮ್ಮ ನಾಡಿನ ಮಕ್ಕಳಿಗೆ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವ ಮೂಲಕ ನಾಡಿನ ಕಲೆಯಾಗಿದೆ ಎಂದು ವಿವರಿಸಿದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಮಾತನಾಡಿ,
ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಪ್ರವಚನ ಏರ್ಪಡಿಸುವ ಮೂಲಕ ಧಾರ್ಮಿಕ ಶಿಕ್ಷಣ ನೀಡುವ ಕಾರ್ಯ ಶ್ಲಾಘನೀಯ ಎಂದರು. ಸಮಾರಂಭದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ವೇದಿಕೆ ಮೇಲೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಕೆಪಿಸಿಸಿ ಕಾರ್ಯದರ್ಶಿ ವಸಂತ್ ಕುಮಾರ್, ನಗರಸಭೆಯ ಸದಸ್ಯ ಬಸವರಾಜ್ ಪಾಟೀಲ್ ದರೂರ್, ಜಯಣ್ಣ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಮಾಜಿ ನಗರಸಭೆ ಸದಸ್ಯ ಪವನ್ ಕುಮಾರ್, ಎಂ ಈರಣ್ಣ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ವಿಶ್ವಕರ್ಮ ಜಯಂತಿಯನ್ನು ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ವಿಶ್ವಕರ್ಮ ಜಯಂತಿಯನ್ನು ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ವಿಶ್ವಕರ್ಮ ವೃತ್ತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಮುಖಂಡರಾದ ಬಂಡೇಶ್ ವೆಲ್ಕಮ್ ದಿನ್ನಿ, ಕಡಗೋಳ ಆಂಜನೇಯ, ವಿಶ್ವಕರ್ಮ ಸಮಾಜದ ಮುಖಂಡರುಗಳಾದ ಬ್ರಹ್ಮ ಗಣೇಶ್, ಮಾರುತಿ ಬಡಗೇರ್, ವೆಂಕಟೇಶ್ ಅನ್ವರಿ, ರಾಮು ಗಾಂಧಾರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಧ್ವಜಾರೋಹಣ. ಶೀಘ್ರದಲ್ಲಿ ಖಾಲಿ ಇರುವ 50,000 ಹುದ್ದೆಗಳ ಭರ್ತಿ. ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್. ಕೆಕೆಆರ್ಡಿಬಿ ಅನುದಾನ ಬಳಕೆಗೆ ಮುಂಚಿತವಾಗಿ ಕ್ರಿಯಾ ಯೋಜನೆ ರೂಪಿಸಲು ನಿರ್ಧಾರ. ನಂಜುಂಡಪ್ಪ ಸಮಿತಿ ಶಿಫಾರಸು. ಅಧ್ಯಯನಕ್ಕೆ ಸಿಎಂ ಭೇಟಿ. ಡಾ ಶರಣಪ್ರಕಾಶ್ ಪಾಟೀಲ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ದೇಶದ ಅಭಿವೃದ್ಧಿ ಪಥ ಬದಲಿಸಿದ ನರೇಂದ್ರ ಮೋದಿ. ಎನ್ ಶಂಕರಪ್ಪ. ವಿವಿಧ ತರಹದ ಬೀಜಗಳನ್ನು ಮಣ್ಣಿನಲ್ಲಿ ಇಟ್ಟು ಮಾಡಿದ 500 ಗಣೇಶ ಮೂರ್ತಿಗಳ ವಿತರಣೆ. ನಾಗವೇಣಿ ಪಾಟೀಲ್. ಶ್ರೀನಾರಾಯಣ ಗುರೂಜಿ ಸಮಾನತೆಯ ಸಾಕಾರ ಮೂರ್ತಿ. ಸಚಿವರು. ಜಗತ್ತಿಗೆ ಶಿಲ್ಪಕಲೆಗಳ ಕೊಡುಗೆ ನೀಡಿದವರು ವಿಶ್ವಕರ್ಮರು. ವೀರೇಶ್ ಯಾದವ್. ಸಚಿವರಿಂದ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆ. ಕಲ್ಯಾಣ ಕರ್ನಾಟಕ ಕಿರುಹೊತ್ತಿಗೆ ಬಿಡುಗಡೆ. ಸೆಪ್ಟೆಂಬರ್ 23ರಂದು ದೇವರಾಜು ಅರಸು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ. ಸೈದಪ್ಪ ಗುತ್ತೇದಾರ್. ಸೆಪ್ಟೆಂಬರ್ 20ರಂದು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಉದ್ಯೋಗ ಮೇಳ ಆಯೋಜನೆ. ಬಾಬುರಾವ್ ಶೇಗುಣಸಿ. ಅಕ್ಷರ ಮಿತ್ರ ಅತಿಥಿ ಶಿಕ್ಷಕರಿಗೆ ನೇಮಕಾತಿ ಆದೇಶ ಪತ್ರ ಹಂಚಿಕೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ಮಹತ್ವದ್ದು. ಸಚಿವ ಬೋಸರಾಜ್. ಕಿಲ್ಲೆ ಬೃಹನ್ಮಠದಲ್ಲಿ ಪುರಾಣ ಪ್ರವಚನ ಮಂಗಲ. ಭಗವಂತನ ಕೃಪೆಯಿಂದ ಮುಕ್ತಿ ಸಾಧ್ಯ. ಡಾ ಶರಣಪ್ರಕಾಶ್ ಪಾಟೀಲ್. ಮತ್ತು ಜಿಲ್ಲಾಡಳಿತದಿಂದ ವಿಶ್ವಕರ್ಮ ಜಯಂತಿ ಆಚರಣೆ. ಭಾವಚಿತ್ರಕ್ಕೆ ಸಚಿವರಿಂದ ಮಾಲಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು.
ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.